ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ಮಂಡಿ ಮೊಹಲ್ಲಾದಲ್ಲಿ ಇರತಕ್ಕಂಥ ಒಂದು ವಡೆ ಸ್ಟಾಲ್, ಹೆಸರು ಮಂಜುನಾಥ ವಡೆ ಸ್ಟಾಲ್. ಅದು ಮರಾಠ ರಾಮ ಮಂದಿರ ಪಕ್ಕದಲ್ಲಿ ಇರತಕ್ಕಂಥದ್ದು. ಮಂಡಿ ಮೊಹಲ್ಲಾದ ತಾಡಿ ರಸ್ತೆಯಲ್ಲಿ ಇರತಕ್ಕಂಥ ಈ ಒಂದು ವಡೆ ಸ್ಟಾಲು ತುಂಬಾ ಹೆಸರುವಾಸಿಯಾಗಿದೆ. ಇಲ್ಲಿ ಬೆಳಿಗ್ಗೆ 8 ಗಂಟೆಯಿಂದಲೇ ಕೂಡ ವಡೆ, ಉದ್ದಿನ ವಡೆ, ಒಬ್ಬಟ್ಟು, ಹೋಳಿಗೆ, ಹಲವಾರು ವಿಧದ ಒಬ್ಬಟ್ಟು, ಹೋಳಿಗೆ, ಖಾರ ಬೂಂದಿ, ಸಿಹಿ ಬೂಂದಿ ಎಲ್ಲ ರೀತಿ ಪದಾರ್ಥಗಳನ್ನ ಮಾಡಿ ಇಲ್ಲಿ ಮಾರಾಟವನ್ನು ಮಾಡ್ತಾರೆ. ಮಂಡಿ ಮೊಹಲ್ಲಾದಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೇನೆ ಎಲ್ಲ ಜನಾಂಗೀಯರು ಬಂದು, ಸ್ನೇಹಿತರಂತೆ ಬಂದು ಇಲ್ಲಿ ಮಂಜುನಾಥ ವಡೆ ಸ್ಟಾಲ್ಗೆ ಬಂದು ಅವರಿಗೆ ಇಷ್ಟವಾಗಿರತಕ್ಕಂಥ ಸೀಮಿತ ವಡೆ ಇರ್ಬೋದು, ಉದ್ದಿನವಡೆ ಇರ್ಬೋದು, ಮಸಾಲೆ ವಡೆ ಇರ್ಬೋದು, ಪಕೋಡೆ ಇರ್ಬೋದು, ಖಾರ ಬೂಂದಿ ಇರ್ಬೋದು, ಒಬ್ಬಟ್ಟು ಇರ್ಬೋದು, ಹೆಸರುಬೇಳೆ ಇರ್ಬೋದು, ಕಡಲೆಬೇಳೆ ಇರ್ಬೋದು, ಯಾವುದನ್ನು ಬೇಕಾದರೂ ಪರ್ಚೇಸ್ ಮಾಡ್ತಾರೆ. ಅಷ್ಟು ಚೆನ್ನಾಗಿರ್ತದೆ. ಒಮ್ಮೆ ಬಂದು ಇದರ ಟೇಸ್ಟ್ ನೋಡಿದ್ರೆ ಮತ್ತೆ ಯಾವತ್ತೂ ಕೂಡ ಇಲ್ಲಿ ನೀವು ಈ ಒಂದು ಮಂಜುನಾಥ ವಡೆ ಸ್ಟಾಲ್ ಮರೆಯೋದಿಲ್ಲ. ಈ ಕಡೆ ಬಂದಾಗ ಖಂಡಿತವಾಗಿ ಬಂದು ಮಂಜುನಾಥ ವಡೆ ಸ್ಟಾಲ್ ಬಂದು ತಾವು ತಮಗೆ ಬೇಕಾಗಿರ್ತಕ್ಕಂಥ ತಿನಿಸುಗಳನ್ನ ತಿಂತೀರ. ನೋಡಿ, ಈಗ ಇಲ್ಲಿ 2 ಬಾಂಡ್ಲಿಗಳಲ್ಲಿ ಎಣ್ಣೆ ಕುದಿತಾಗಿದೆ. ಅಲ್ಲಿ ಒಬ್ಬ ಕೆಲಸಗಾರರು ಆಲೂಗೆಡ್ಡೆ ಮತ್ತು ಹೀರೆಕಾಯಿ, ಬಾಳೆಕಾಯಿಯನ್ನ ಬಜ್ಜಿ ಮಾಡಲು ಕಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಬ್ಬರು ವ್ಯಾಪಾರಸ್ಥರು, ಅಂಗಡಿಯ ಕೆಲಸದ ಆಳುಗಳು ಇಬ್ಬರು ಅಲ್ಲಿ ಗ್ರಾಹಕರಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳನ್ನ ಕೊಡದಲ್ಲಿ ನಿರತರಾಗಿದ್ದಾರೆ. ಎಲ್ಲ ಅವ್ರಿಗೆ ಕೇಳಿದಂತ ಒಂದು ತಿನಿಸುಗಳನ್ನ ಪೇಪರ್ನಲ್ಲಿ ಸುತ್ತಿ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಿ ಕೊಡ್ತಾರೆ. ತುಂಬಾ ಟೇಸ್ಟ್ ಆಗಿರ್ತಕ್ಕಂಥ ಒಂದು ಪದಾರ್ಥಗಳನ್ನ ಮಾಡ್ತಾ ಇರ್ತಕ್ಕಂಥ ಒಂದು ವಡೆ ಸ್ಟಾಲ್ ಇದು, ಮಂಜುನಾಥ ವಡೆ ಸ್ಟಾಲ್ ಇದು. ಇಲ್ಲಿ ಯಾವುದೇ ರೀತಿಯ ನೋಡಿ ಇದು ಪಕೋಡವನ್ನು ತುಂಬಿರ್ತಕ್ಕಂಥದ್ದು ಮತ್ತು ವಡೆಯನ್ನು ತುಂಬಿರ್ತಕ್ಕಂಥದ್ದು ತಾವು ನೋಡ್ತಿದ್ದಾರೆ. ಈಗ ಅದು ಮುಗಿತಿದ್ದಂಗೆ ಮತ್ತೊಂದು ಸಾರಿ ವಡೆ ಹಾಕಕ್ಕೆ ಕೂತ್ಕೋತಾರೆ. ಹಾಗೆ ಸರಸರ ಅಂತಾನ ಕಂಟಿನ್ಯೂಸ್ ಆಗಿ ಇಲ್ಲಿ ತರಾವರಿ ತಿಂಡಿಗಳನ್ನ ಮಾಡಲಾಗತ್ತೆ. ವಡೆ, ಉದ್ದಿನವಡೆ, ಆಲೂಗಡ್ಡೆ ವಡೆ, ಬೋಂಡ, ಕರ್ಜಿಕಾಯಿ, ಚಕ್ಕಲಿ, ಕೋಡುಬಳೆ, ನಿಪ್ಪಟ್ಟು, ಉದ್ದಿನ ವಡೆ ಎಲ್ಲವನ್ನೂ ಕೂಡ ಇಲ್ಲಿ ಮಾಡ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಇವರು ವಡೆ ಮಾಡೋಕ್ಕೆ ಶುರು ಮಾಡ್ತಾರೆ. 10 ಗಂಟೆಗೆ ವ್ಯಾಪಾರ ಶುರು ಆಗುತ್ತೆ. 10 ಗಂಟೆಗೆ ವ್ಯಾಪಾರ ಶುರು ಆಗುತ್ತೆ. ಬೆಳಗ್ಗೆ ರಾತ್ರಿ 10 ಗಂಟೆವರೆಗೂ ಕೂಡ ಕಂಟಿನ್ಯೂಸ್ ಆಗಿ ವ್ಯಾಪಾರ ಆಗುತ್ತೆ. ಇಲ್ಲಿ ಸುಮಾರು 8 ಜನ ಕೆಲಸಗಾರರು ಕೆಲಸ ಮಾಡ್ತಾರಂತೆ. ಕಜ್ಜಿಕಾಯಿ ಮಾಡ್ತಕ್ಕಂಥವ್ರು, ಅದಕ್ಕೆ ಸ್ಪೆಷಲ್ ಆಗಿರ್ತಕ್ಕಂಥ ಯಾವ ಐಟಮ್ ಮಾಡೋದಕ್ಕೆ ಸ್ಪೆಷಲ್ ಆಗಿರ್ತಕ್ಕಂಥ ವ್ಯಕ್ತಿ ಇದ್ದಾರೋ ಅಂಥವರೇ ಇಲ್ಲಿ ಬಂದು ಐಟಮ್ಗಳನ್ನು ಮಾಡ್ತಾರೆ. ಖಾರ ಬೂಂದಿ ಮಾಡ್ತಕ್ಕಂಥವ್ರು, ವಡೆ ಮಾಡ್ತಕ್ಕಂಥವ್ರು, ಉದ್ದಿನ ವಡೆ ಮಾಡ್ತಕ್ಕಂಥವ್ರು, ಬಜ್ಜಿ ಮಾಡ್ತಕ್ಕಂಥವ್ರು, ಹೋಳಿಗೆ ಮಾಡ್ತಕ್ಕಂಥವ್ರು, ವಡೆ, ಚಕ್ಲಿ, ಕೋಡುಬಳೆ, ನಿಪ್ಪಟ್ಟುಗಳನ್ನು ಮಾಡ್ತಕ್ಕಂಥವ್ರು, ಮಂಗಳೂರು ಬೋಂಡ ಮತ್ತು ಉದ್ದಿನ ವಡೆಗಳು ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಅವರವರದೇ ಆಗಿರ್ತಕ್ಕಂಥ ಸ್ಪೆಷಲೈಸೇಷನ್ ಸ್ಥಾಪನೆ ಮಾಡಿದ್ದಾರೆ, ವಿಶೇಷತೆಯನ್ನು ಗಳಿಸಿದ್ದಾರೆ. ಅವರು ಬಂದು ಇಲ್ಲಿ ವಡೆಗಳನ್ನು ಮಾಡ್ತಾರೆ. ಇಲ್ಲಿ ನೋಡಿ ಪಾರ್ಸಲ್ ಬಾಕ್ಸ್ ಅಲ್ಲಿ, ಕಾರ್ಟೂನ್ ಬಾಕ್ಸ್ ಅಲ್ಲಿ ವಡೆಯನ್ನ ಪಾರ್ಸಲ್ ಮಾಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಇಲ್ಲಿ ಬಂದು ಬೇರೆ ಕಡೆಯಿಂದ ಬಂದು ಕೂಡ ಆರ್ಡರ್ ಕೊಡ್ತಾರೆ. ಒಂದು 100 ವಡೆ, 200 ವಡೆ, 300 ವಡೆ ಎಲ್ಲವನ್ನು ಕೂಡ ಆರ್ಡರ್ ತಗೊಂಡೋಗಿ ಬೇರೆ ಕಡೆ ಅವರು ವ್ಯಾಪಾರ ಮಾಡ್ಕೋತಾರೆ. ಮತ್ತು ಬೇರೆ ಬೇರೆ ಹೋಟೆಲ್ಗಳು ಕೂಡ ತಗೋತಾರೆ. ಇಲ್ಲಿ ಅಲ್ಲೊಬ್ಬರು ಒಬ್ಬಟ್ಟಂತ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲವೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಈ ಒಂದು ತಿನಿಸುಗಳನ್ನು ಮಾಡ್ತಾರೆ. ಒಂದು ಸಾರಿ ಇಲ್ಲಿ ಬಂದು ಅದರ ಟೇಸ್ಟ್ ಅನ್ನು ನೋಡಿದ್ರೆ ಯಾವತ್ತೂ ಕೂಡ ನೀವು ಬಂದಿಲ್ಲಿ
ತಗೋತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಆಲೂಗೆಡ್ಡೆಯನ್ನು ಕಟ್ ಮಾಡ್ತಾ ಇದ್ದಾರೆ. ಈಗ ಆಲೂಗೆಡ್ಡೆ ಬೋಂಡ ಮಾಡೋದಕ್ಕೋಸ್ಕರ, ಬಾಳೆಕಾಯಿ ಬಜ್ಜಿ ಮಾಡೋಕ್ಕೋಸ್ಕರ ತಯಾರಿ ಅಂತ ಇದ್ದಾರೆ. ಈಗ ಈ ಬಾಂಡಿನಲ್ಲಿ ಎಣ್ಣೆ ಕೊತ ಕೊತ ಅಂತ ಕುದೀತಾ ಇದೆ, ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲಾನು. ರೆಡಿ ಮಾಡ್ಕೊಂಡು ಈಗ ಬಾಂಡಿಲ್ ಹಾಕಿ ಬಜ್ಜಿನ ಕರಿಯೋ ಕೆಲಸ ಮಾಡ್ತಾರೆ. ನನಗಂತೂ ತುಂಬಾ ಸಂತೋಷವಾಯ್ತು. ಕೆಲಸ ಅಂದ್ರೆ ಹೀಗಿರ್ಬೇಕು, ದುಡಿಮೆ ಅಂದ್ರೆ ಹೀಗಿರ್ಬೇಕು. ಈ ಮಾಲೀಕ ಮಂಜುನಾಥ್ ಅನ್ನೋರು ಮಾಲೀಕರು ಇದ್ದಾರೆ ಇಲ್ಲಿ. ಇವರು ಸುಮಾರು 7 ಜನಕ್ಕೆ ಕೆಲಸವನ್ನು ಕೊಟ್ಟಿದ್ದಾರೆ. ಆದ್ರೆ ಅವರು ಎಷ್ಟು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅನ್ನೋದನ್ನ ತಾವು ನೋಡ್ಬೋದಾಗಿದೆ. ಬಹಳ ಜನ ಯಾವುದೇ ರೀತಿಯ ಜಾತಿ ಭೇದ ಭಾವ ಮಾಡದೇನೆ ಎಲ್ಲರೂ ಕೂಡ ಬಂದು ಇಲ್ಲಿ ವಡೆಗಳನ್ನ ಬೇಕಾಗಿರ್ತಕ್ಕಂಥ ತಿನಿಸುಗಳನ್ನ ತೆಗೆದುಕೋತಾರೆ ಬಂದ್ಬಿಟ್ಟು. ಅಷ್ಟು ಚೆನ್ನಾಗಿ ಮಾಡ್ತಾರೆ. ನೋಡಿ ಈಗ ಬಜ್ಜಿಯನ್ನ, ಬಾಳೆಕಾಯಿ ಬಜ್ಜಿಯನ್ನ ಎಣ್ಣೆಗೆ ಬಿಟ್ಟು ಕರಿತಾ ಇರ್ತಕ್ಕಂಥದ್ದನ್ನ ತಾನು ನೋಡ್ತಾ ಇದ್ದಾರೆ. ಈಗ ಒಂದು ಬಾಣಲಿ ತುಂಬಾ ಈ ಒಂದು ಬಾಳೆಕಾಯಿ ಮತ್ತು ಹೀರೆಕಾಯಿ ಬಜ್ಜಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಹೀರೆಕಾಯಿ ಆಯ್ತು ನೋಡಿ, ಹೀರೆಕಾಯಿ ಮತ್ತೆ ಹೀರೆಕಾಯಿ ತಗೋತಾ ಇದ್ದಾರೆ. ಅದನ್ನ ಕಡಲೆ ಹಿಟ್ಟನ್ನು ಕಲ್ಸಿರ್ತಾರೆ. ಕಡಲೆ ಹಿಟ್ಟಿಗೆ ತುಂಬಾ ಹದ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆ ಸಾಂಬಾರುಗಳನ್ನ ಸೇರಿಸಿ ತುಂಬಾ ರುಚಿಕಟ್ಟಾಗಿ ಬರುವಂತೆ ಅದನ್ನ ಮಾಡ್ತಾರೆ. ನೋಡಿ, ಶ್ರದ್ಧೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಬಜ್ಜಿ ಕರಿಯತಕ್ಕಂಥ ಒಂದು ಕಲೆ ಇದು. ಎಲ್ಲರೂ ಕೂಡ ಅವ್ರವ್ರದ್ದೇ ಆಗಿರ್ತಕ್ಕಂಥ ತಿನಿಸುಗಳು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಇಲ್ಲಿ. ಅವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಈಗ ಬಾಳೆಕಾಯಿದನ್ನ ಕಡಲೆ ಹಿಟ್ಟಿಗೆ ಹಚ್ಚಿ ಈಗ ಕಾದಿರ್ತಕ್ಕಂಥ ಎಣ್ಣೆ ಬಾಂಡ್ಲೊಳಕ್ಕೆ ಬಿಡ್ತಾ ಇದ್ದಾರೆ. ಈಗ ಇವ್ರು ಕೆಲಸಗಾರರು ಬಜ್ಜಿ ಮಾಡೋದ್ರಲ್ಲಿ ಇವರು ನಿರತರಾಗಿದ್ದಾರೆ ಮತ್ತು ನಿಪುಣರಾಗಿದ್ದಾರೆ. ಒಬ್ಬೊಬ್ರು ಒಂದೊಂದು ತಿನಿಸುಗಳನ್ನು ಮಾಡ್ತಾರೆ. ಮುಂದೆ ಟೇಬಲ್ ಮೇಲೆ ಇದರಲ್ಲಿ ಅಗಲವಾದ ಪಾತ್ರೆಯನ್ನು ಇಟ್ಟಿರ್ತಾರೆ ಎಲ್ಲವನು. ಅದು ಖಾಲಿ ಆಗ್ತಿದ್ದಕ್ಕೆ ಮತ್ತೊಂದ್ಸರಿ ಬಂದು ಯಾವ ಐಟಮ್ ಖಾಲಿ ಆಗಿದೆ ಆ ಐಟಮ್ನ ಮಾಡಕ್ಕೆ ಇಲ್ಲಿ ಕೂತ್ಕೊಡ್ತಾರೆ. ಅಂದ್ರೆ ಮುಗಿತದಂಗೆ ಮತ್ತೊಂದ್ಸರಿ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ತುಂಬಾ ಅದ್ಭುತಗಳು. ಇಲ್ಲಿ ಒಬ್ಬಟ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು, ಹೋಳಿಗೆಯನ್ನ ಮಾಡ್ತಾ ಇರೋದು. ಇದು ಬೇಳೆ ಒಬ್ಬಟ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಂಚಿನ ಮೇಲೆ ಬೇಳೆ ಒಬ್ಬಟ್ಟು ಹಾಕಿದ್ದಾರೆ ನೋಡಿ, 7 ಒಬ್ಬಟ್ಟು ಹಾಕಿದ್ದಾರೆ ಇಲ್ಲಿ. ಅದು ಹಂಚಿನ ಮೇಲೆ ಆಗ್ತಾ ಇದೆ ನೋಡಿ. ಪಕ್ಕದಲ್ಲಿ ಇರ್ತಕ್ಕಂಥ ದೊಡ್ಡ ಹರಿವಾಣದಲ್ಲಿ ಎಲ್ಲವನ್ನು ಒಬ್ಬಟ್ಟನ್ನ ಹೋಳಿಗೆಯನ್ನ ಮಾಡಿ ಅದರಲ್ಲಿ ಹಾಕ್ತಾರೆ. ಎಲ್ಲವೂ ಕೂಡ ಖರ್ಚಾಗೋಗ್ಬಿಡ್ತಂತೆ. ರಾತ್ರಿ 10 ಗಂಟೆ ಒಳಗಡೆ ಇಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಐಟಮ್ಗಳು ಖರ್ಚಾಗ್ಬಿಡ್ತಂತೆ. ಅಷ್ಟು ಚೆನ್ನಾಗಿ ಇಲ್ಲಿ ವ್ಯಾಪಾರ ಆಗತ್ತೆ. ಅಷ್ಟು ಚೆನ್ನಾಗಿ ವ್ಯಾಪಾರ ಆಗ್ಬೇಕಾದ್ರೆ ಅವರು ಯಾವ ರೀತಿಯ ರುಚಿಯನ್ನು ಕೊಡ್ತಾರೆ ಅನ್ನೋದನ್ನ ತಾವು ನೋಡ್ಬೋದು. ಚಕ್ಕುಲಿ, ಕೋಡುಬಡೆ, ನಿಪ್ಪಟ್ಟು, ಸಜ್ಜಪ್ಪ, ಮದ್ದೂರು ವಡೆ, ಕರ್ಜಿಕಾಯಿ ಎಲ್ಲವನ್ನು ಕೂಡ ಇಲ್ಲಿ ಮಾರಾಟಕ್ಕೆ ನೋಡಿ. ಕರ್ಜಿಕಾಯಿ ಮಾಡ್ತಾ ಇರ್ತಕ್ಕಂಥದ್ದು, ಕಜ್ಜಾಯ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ಕಜ್ಜಾಯ ಮಾಡೋದಕ್ಕೆ ಹೆಣ್ಣಾಳನ್ನ ನೇಮಕ ಮಾಡಿದರೆ ಅವರು ಕಜ್ಜಾಯ ಮಾಡೋದಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಅದ್ರ ನೋಡಿ ಎಷ್ಟು ಬೇಗ ಕಜ್ಜಾಯವನ್ನ ತಟ್ಟಿ ಕಾದ ಎಣ್ಣೆಗೆ ಬಿಡ್ತಾ ಇದ್ದಾರೆ. ಕಜ್ಜಾಯ ಮಾಡೋದಕ್ಕೆ ಅದಕ್ಕೆ ಸಕ್ಕರೆಯನ್ನ, ಅಕ್ಕಿ ಹಿಟ್ಟನ್ನ ಎಲ್ಲವನ್ನು ಕೂಡ ಒಂದು ಹದವಾಗಿ ಮಾಡಿ ಅದನ್ನ ಎಣ್ಣೆಗೆ ಕರಿಯೋದಕ್ಕೆ ಬಿಡ್ತಾರೆ. ತುಂಬಾ ಟೇಸ್ಟ್ ಆಗಿರ್ತದೆ ತಿನ್ನೋದಕ್ಕೋಸ್ಕರವಾಗಿ. ನೋಡಿ ಯಾವ ರೀತಿ ಕರಿತಾ ಇರ್ತಕ್ಕಂಥ, ಒಂದ್ ಸೈಡ್ ಬೆಂದ್ಮೇಲೆ ಮತ್ತೊಂದ್ ಸೈಡ್ ತಿರುಗ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಎಲ್ಲೂ ಕೂಡ ಶಿಸ್ತುಬದ್ಧಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾರೆ. ಯಾರು ಕೂಡ ಸೋಮಾರಿತನ ಮಾಡ್ತಾ ಇಲ್ಲ. ಅವ್ರವ್ರ ಕೆಲಸದಲ್ಲಿ ಅವರು ನಿರತರಾಗಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಆ ಶಿಸ್ತೇ ಅವರನ್ನ ಮುಂದಕ್ಕೆ ಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಇವರು ದಿನಕ್ಕೆ ಒಂದು 30 kg ಉದ್ದಿನ ಬೇಳೆಯನ್ನ ಉಪಯೋಗಿಸ್ತಾರಂತೆ ವಡೆ ಇತ್ಯಾದಿ ಐಟಮ್ಗಳಿಗೆ. ಮತ್ತೊಂದು 20 kg ಕಡಲೆ ಬೇಳೆಯನ್ನ ಉಪಯೋಗಿಸ್ತಾರಂತೆ. ಎಲ್ಲವೂ ಕೂಡ ಖರ್ಚಾಗುತ್ತಂತೆ. ಸುಮಾರು ದಿನಕ್ಕೆ 5-6 ಟನ್ ಎಣ್ಣೆಯನ್ನು ಉಪಯೋಗಿಸ್ತಾರಂತೆ ಇಲ್ಲಿ. ನೋಡಿ ಯಾವ ತರ ವ್ಯಾಪಾರ ಆಗ್ತಿದೆ ನೋಡಿ. ಈಗ ಕರ್ಜಿಕಾಯಿ ಮಾಡ್ತಾ ಇರ್ತಕ್ಕಂಥದ್ದನ್ನ ಎಷ್ಟೆಷ್ಟು ಬೇಗ ಕರ್ಜಿಕಾಯಿ ತಟ್ಟಿ ಎಣ್ಣೆಗೆ ಬಿಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಎಲ್ಲೂ ಕೂಡ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ರೆ, ಯಾರು ಕೂಡ ಸೋಮವಾರತನ ಮಾಡ್ತಾ ಇಲ್ಲ.
ಅವರವ್ರ ಕೆಲಸದಲ್ಲಿ ನಿರತರಾಗಿರ್ತಾ ಇದ್ದಾರೆ. ನೋಡಿ, ಅವರು ಎಣ್ಣೆಲಿ ಕರಿತಾ ಇರತಕ್ಕಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಕರ್ಜಿಕಾಯಿ ಯಾವ ಎಷ್ಟು ಹದಕ್ಕೆ ಬೇಯಬೇಕು ಅಷ್ಟು ಹದಕ್ಕೆ ಬೇಯಿಸ್ತಾ ಇದ್ದಾರೆ. ನೋಡಿ, ಲಿಪ್ಪಟ್ಟು, ಕೋಡ್ಬಡೆ, ಚಕ್ಲಿ, ಕರ್ಜಿಕಾಯಿ, ಉದ್ದಿನ ವಡೆ, ಮಸಾಲೆ ವಡೆ, ನೋಡಿ ಬೇಳೆ ಒಬ್ಬಟ್ಟನ್ನ ಮಾಡೋಕ್ಕೆ ಹೂರಣವನ್ನ ಉಂಡೆ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಈಗ ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥ ತುಂಬಾ ಟೇಸ್ಟ್ ಆಗಿ ಕೊಡ್ತಾರೆ. ಇದು ನಾನು ಕೂಡ ಇಲ್ಲಿ ಬಂದು ಸೇವನೆ ಮಾಡ್ತೀನಿ. ಯಾವುದೇ ಐಟಮ್ ತಗೊಂಡು ಕೂಡ ಎಲ್ಲ ಐಟಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದ್ರಿಂದ ಬೆಳಿಗ್ಗೆಯಿಂದ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಇಲ್ಲಿ ಗ್ರಾಹಕರು ತುಂಬೇ ಇರ್ತಾರೆ. ಅವರಿಗೆ ಬೇಕಾಗಿರ್ತಕ್ಕಂಥ ಇಷ್ಟವಾಗಿರತಕ್ಕಂಥ ಒಂದು ಐಟಮ್ಗಳನ್ನ ಖಂಡಿತವಾಗಿ ತೆಗೆದುಕೊಂಡು ನೋಡಿ, ಯಾರ ಪಾರ್ಸಲ್ ಆಗಿ ಒಬ್ಬ ಹೋಳಿಗೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ಹೂರಣವನ್ನ ಉಂಡೆ ಮಾಡ್ತಾ ಇರ್ತಕ್ಕಂಥದ್ದು, ಅದಾದ್ಮೇಲೆ ಉದ್ದಿನ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಅದಕ್ಕೆ ಎಣ್ಣೆ ಹಚ್ಚಿ ಅದನ್ನ ಹೂರಣವನ್ನು ತುಂಬಿ ಇಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ಎಷ್ಟು ಬೇಗ ಕೈನಲ್ಲಿ ಉದ್ದಿನ ಹಿಟ್ಟು ಮತ್ತು ಹೂರಣ ತುಂಬಿ ಬಾಳೆ ಎಲೆ ಮೇಲೆ ಹಾಕೊಂಡು ಪ್ಲಾಸ್ಟಿಕ್ ಎಷ್ಟು ಬೇಗ ಅವರು ತಟ್ತಾ ಇದ್ದಾರೆ ನೋಡಿ. ಎಷ್ಟು ಬೇಗ, ತುಂಬಾ ನುರಿತ ಕೆಲಸಗಾರರು ಇವರೆಲ್ಲ ಚಟಾಪಟನ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಅದ್ಭುತವಾಗಿರ್ತಕ್ಕಂಥ ಅಂಗಡಿ ಇದು. ಮಂಜುನಾಥ ವಡೆ ಸ್ಟಾಲ್, ಮಂಡಿ ಮೊಹಾಲಾದ ಮುಖ್ಯ ರಸ್ತೆ, ಕಾಳಮ್ಮ ಟೆಂಪಲ್ ರಸ್ತೆಯಲ್ಲಿ ಮಾರಾಟ ಮಂದಿರದ ಪಕ್ಕದಲ್ಲಿ ಇರತಕ್ಕಂಥ ಈ ಒಂದು ಮಂಜುನಾಥ ವಡೆ ಸ್ಟಾಲ್ಗೆ ಒಮ್ಮೆ ಆದ್ರೂ ಭೇಟಿ ಕೊಡಿ. ಯಾವುದೇ ಐಟಮ್ ಅಂತ ತಗೊಂಡ್ರು ಕೂಡ ತುಂಬಾ ರುಚಿಕಟ್ಟಾಗಿರ್ತದೆ, ಟೇಸ್ಟ್ ಆಗಿರ್ತದೆ. ಮತ್ತೊಂದ್ಸರಿ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಇವರು ಮಾಡ್ತಾರೆ. ನೋಡಿ, ಎಣ್ಣೆಯಲ್ಲಿ ಒಬ್ಬಿಟ್ಟಿನ ಹೂರಣವನ್ನು ಅದ್ದಿ ಅದನ್ನು ತಟ್ಟಿ ಹಂಚಿನ ಮೇಲೆ ಬೇದಕ್ಕೆ ಇಡ್ತಾ ಇದ್ದಾರೆ. ನೋಡಿ, ಎಷ್ಟು ಬೇಗ ಮಾಡ್ತಾ ಇದ್ದಾರೆ. ಒಬ್ಬಟ್ಟನ್ನ ತಟ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಈಗ ಎಲ್ಲೂ ಕೂಡ ಕೆಲಸಗಾರರು ನಿರತರಾಗಿದ್ದಾರೆ. ಅವರವರ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದಾರೆ. ಈಗ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ಮಾಲೀಕರ ಮೇಲೆ ಇರ್ತಕ್ಕಂಥ ಗೌರವದಿಂದ ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸುಮಾರು ದಿನಕ್ಕೆ ಒಂದು 200-300 ಒಬ್ಬಟ್ಟು ತಯಾರು ಮಾಡ್ತಾರಂತೆ. ಎಲ್ಲವೂ ಕೂಡ ಖರ್ಚಾಗತ್ತೆ. ಹಬ್ಬ ಹರಿದಿನಗಳ ಬಂದ ಇದಕ್ಕೆ ಡಬ್ಬಲ್ಲು ವ್ಯಾಪಾರ ಆಗತ್ತಂತೆ. ನೋಡಿ, ಜನತೆಗೆ ಎಕ್ಸ್ಪರ್ಟ್ ಆಗಿರ್ತಕ್ಕಂಥವ್ರು ಇವರು ಮನೆಯಲ್ಲಿ ಒಬ್ಬಿಟ್ಟು ಮಾಡ್ಬೇಕಾದ್ರೆ ಇದೆಲ್ಲ ಸಿದ್ಧತೆಗಳು ಮಾಡ್ಕೊಳ್ಬೇಕು. ಆದ್ರೆ ಇವರು ಬಹಳ ಈಸಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿವೃತ್ತ ಕೆಲಸಗಾರರಾಗಿರ್ತಾರೆ ಇವರು. ಒಬ್ಬಟ್ಟನ್ನು ಮಾಡೋದಲ್ಲಿ ಇವರು ಸ್ಪೆಷಲೈಸೇಷನ್ ಸ್ಥಾಪನೆ ಮಾಡಿದ್ದಾರೆ ಇವರು. ನೋಡಿ, ಎಷ್ಟೆಷ್ಟು ಬೇಗ 4, 4, 8 ಒಬ್ಬಟ್ಟನ್ನ ಇಲ್ಲಿ ಹಂಚಿನ ಮೇಲೆ ಹಾಕಿದ್ದಾರೆ. ಎಷ್ಟೆಷ್ಟು ಬೇಗ ಬೈತಾ ಇದೆ ನೋಡಿ. ಈಗ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕುಶಲಕರ್ಮಿಗಳು ಇವರು. ಆರ್ಟಿಸಾನ್ ಅಂತ ಹೇಳ್ತಾರೆ. ಆರ್ಟಿಸಾನ್ ಅಂದ್ರೆ ಕುಶಲಕರ್ಮಿಗಳು. ಇವರು ಅಡುಗೆ ಮಾಡೋದ್ರಲ್ಲಿ ಕುಶಲಕರ್ಮಿಗಳು, ಒಬ್ಬಟ್ಟನ್ನು ಮಾಡೋದ್ರ ಕುಶಲಕರ್ಮಿಗಳು, ವಡೆ ಮಾಡೋದ್ರ ಕುಶಲಕರ್ಮಿಗಳು, ಬೋಂಡ ಮಾಡೋದ್ರ ಕುಶಲಕರ್ಮಿಗಳು, ಖಾರ ಬೂಂದಿ ಮಾಡೋದ್ರ ಕುಶಲಕರ್ಮಿಗಳು, ಚಕ್ಲಿ, ಕೋಡ್ಬಡೆ, ಲಿಪ್ಪಟ್ಟು, ಮದ್ದೂರೆ ಮಾಡೋದ್ರಲ್ಲಿ ಕುಶಲಕರ್ಮಿಗಳಾಗಿರ್ತಾರೆ. ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಅವರು ವಿಶೇಷತೆಯನ್ನು ಗಳಿಸಿರ್ತಾರೆ. ಅಂತವ್ರು ಬಂದು ಅವ್ರ ಕೆಲಸ ಇರುತ್ತೆ, ಅಷ್ಟು ಕೆಲಸನ ಕ್ಲೀನಾಗಿ ಶ್ರದ್ಧೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇರ್ಬೋದು. ನಮ್ಗೆ ಕೂಡ ಸಂತೋಷವಾಗುತ್ತೆ ನೋಡಿ. ದೊಡ್ಡ ಹರಿವಾಣದಲ್ಲಿ ಒಬ್ಬಟ್ಟನ್ನ ಮಾಡಿ ಇಟ್ಟಿರ್ತಕ್ಕಂಥದ್ದು. ಈಗ ಅವರೊಬ್ರು ಖಾರ ಬೂಂದಿ ಮಾಡ್ತದಲ್ಲಿ ಇವರು ಎಕ್ಸ್ಪರ್ಟ್ ಇವರು. ನೋಡಿ, ಯಾವ ರೀತಿ ಖಾರ ಬೂಂದಿ ಜಾಡ್ರಿನಲ್ಲಿ ಕಡಲೆ ಹಿಟ್ಟನ್ನ ನೆನೆಸಿ ಹದ ಮಾಡಿರ್ತಕ್ಕಂಥ ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದಾರೆ. ಕಾದ ಎಣ್ಣೆನಲ್ಲಿ ಇವರು ಬಾಂಡ್ಯಗಳು ಹಾಕ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಎಷ್ಟು ಕರಾರುವಾಕ್ಕಾಗಿ ಶ್ರದ್ಧೆಯಿಂದ ಅವರ ಕೆಲಸಗಳನ್ನ ಅವರು ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ಬೋದು. ತುಂಬಾ ಸಂತೋಷ ಆಗುತ್ತೆ ನಮ್ಗೆ. ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಯಜಮಾನ ಮೇಲೆ ಇರ್ತಕ್ಕಂಥ ನಿಷ್ಠೆಯಿಂದ ಅವ್ರು ಕೊಡ್ತಾ ಇರ್ತಕ್ಕಂಥ ಏನು ಹಂಬಲಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇರ್ಬೋದು. ಯಜಮಾನರು ಇರ್ತಾರೆ, ಅವರು ಬೆಳಗ್ಗೆ ಬಂದು ಚಕ್ಕಲಿ, ಕೋಡುಬಳೆ, ಲಿಪ್ಪಟ್ಟು, ಮದ್ದೂರೆ ಮಾಡ್ತಾರಂತೆ. ಅವರು ಕೂಡ ಮಾಡ್ತಾರಂತೆ. ಸ್ವತಃ ಯಜಮಾನ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಅದಾದ್ಮೇಲೆ
ಬೇರೆ ಬೇರೆ ಐಟಮ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥವ್ರು, ಖಾರ ಬೂಂದಿ ಮಾಡ್ತಾ ಇರ್ತಕ್ಕಂಥವ್ರು, ಮಸಾಲೆ ವಡೆ ಮಾಡ್ತಾ ಇರ್ತಕ್ಕಂಥವ್ರು, ಉದ್ದಿನ ವಡೆ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅವರ ಕಾಯಕದಲ್ಲಿ ನಿರತರಾಗಿರ್ತಾರೆ. ಬಂದು ಯಾವ ಟೈಮ್ನಲ್ಲಿ ಏನ್ ಕೆಲಸ ಮಾಡಬೇಕು, ಟೇಬಲ್ ಮೇಲೆ ಇರ್ತಕ್ಕಂಥ ಐಟಮ್ ಯಾವ್ದು ಖಾಲಿ ಆಗ್ತಾ ಇದೆ ತಕ್ಕಂತ ಬಂದು ಅದೇ ಐಟಮ್ನ ಸರ ಅಂತ ಮಾಡಿ ಕೊಡ್ತಾರೆ. ಯಾರು ಕೂಡ ಕಾಯೋಗಿಲ್ಲ, ಎಲ್ಲ ಐಟಮ್ಗಳು ಕೂಡ ಇಲ್ಲಿ ರೆಡಿ ಆಗಿರುತ್ತೆ ನೋಡಿ. ಒಂದು ಟ್ರಿಪ್ ಬೂಂದಿ ಹಾಕಿದ್ರೆ ಮತ್ತೊಂದು ಟ್ರಿಪ್ ಈಗ ಬೂಂದಿ ಹಾಕ್ತೇವೆ. ಈಗ ಬೂಂದಿ ಹಾಕುವ ಜಾಲರಿ ಇದೆ, ಅದಕ್ಕೆ ಹದವಾಗಿ ಮಾಡಿರ್ತಕ್ಕಂಥ ಕಡಲೆ ಹಿಟ್ಟಿಗೆ ಬೇಕಾಗಿರ್ತಕ್ಕಂಥ ಮಸಾಲೆಗಳನ್ನು ಸೇರಿಸಿ ನೋಡಿ. ಮತ್ತೊಮ್ಮೆ ಈಗ ಜಾಲರಿಲಿ ಖಾರ ಬೂಂದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ಯಾವುದೇ ಕೆಲಸ ಆಗ್ಲಿಕ್ಕೆ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡಿದ್ರೆ ಯಾವ ಕೆಲಸನೂ ಕೂಡ ಅವಮಾನ ಇಲ್ಲ. ಕಸ ಗುಡಿಸೋದಾಗ್ಲಿ, ಮನೆ ಕೆಲಸ ಮಾಡೋದಾಗ್ಲಿ, ಬೀಜ ಗುಡಿಸೋದಾಗ್ಲಿ, ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಎಲ್ಲೂ ಕೂಡ ಕೆಲಸದಲ್ಲಿ ಗೌರವ ಉಂಟಾಗುತ್ತೆ. ನಮ್ಗೆ ಕೆಲಸದಲ್ಲಿ ಕೀಳಿರಿಮೆ ಕಾಣಬಾರದು. ಅದರಿಂದ ಎಲ್ಲ ಕೆಲಸವನ್ನು ಕೂಡ ಶ್ರದ್ಧೆಯಿಂದ ಮಾಡ್ತಾ ಇರತಕ್ಕಂಥದ್ದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಟೀಮ್ ಇದು. ಸುಮಾರು 7 ಜನ ಕೆಲಸಗಾರರು ಇದ್ದಾರಂತೆ. ಅವ್ರಿಗೆ ದಿನಕ್ಕೆ ಸುಮಾರು 400ರಿಂದ 500, 600, 700 ಹಿಂಗೆ ಅವರವರ ಕೆಲಸದ ಶ್ರದ್ಧೆಗೆ ಅವ್ರ ಕೆಲಸ ನಿರುತ್ತಕ್ಕೆ ತಕ್ಕಂತೆ ಸಂಬಳವನ್ನು ದಿನಕ್ಕೆ ಕೊಡ್ತಾರಂತೆ. ದಿನಕ್ಕೆ 700 ರೂಪಾಯಿ 800 ರೂಪಾಯಿ ಸಂಬಳ ಕೊಡ್ತಾ ಇರ್ತಕ್ಕಂಥ ಕೆಲಸಗಾರರಿದ್ದಾರೆ ಇಲ್ಲಿ ನೋಡಿ. ಬೂಂದಿ ಮಾಡ್ಬೇಕಾದ್ರೆ ಎಷ್ಟು ಸಿದ್ಧತೆ ಮಾಡ್ಕೋಬೇಕು, ಬೂಂದಿ ಇಟ್ಟು ಯಾವ ಅದಕ್ಕೆ ಕಲಿಸ್ಬೇಕು, ಎಷ್ಟು ಚೆಲ್ಲಿಗೆ ಕಲಿಸ್ಬೇಕು ಅನ್ನೋದನ್ನ ಅವರು ನಿವೃತ್ತ ಕೆಲಸಗಾರರಿಗೆ ಮಾತ್ರ ಗೊತ್ತಿರುತ್ತೆ. ಆದ್ರಿಂದ ಅವರು ನೋಡಿ ಎಷ್ಟು ಬೇಗ 2 ಟಿಪ್ಪು ಖಾರ ಬೂಂದಿಯನ್ನ ಕರೆದಿದ್ದಾರೆ. ಇದಕ್ಕೆ ಆಮೇಲೆ ಎಷ್ಟಕ್ಕೆ ಬೇಕು ಅಷ್ಟು ಖಾರ ಪುಡಿ ಬೇಕು, ಮೆಣಸಿ ಪುಡಿ ಬೇಕು, ಎಷ್ಟು ಉಪ್ಪು ಬೇಕು ಎಲ್ಲ ಒಂದು ಸೇರಿಸಿ ಅದ ಮಾಡಿದಾಗ ನೋಡ್ತಾ ಇದ್ರಾಗ ಪಕೋಡ ಮತ್ತು ಬಜ್ಜಿ, ವಡೆ, ಉದ್ದಿನ ವಡೆ, ನೆಕ್ಸ್ಟ್ ವಡೆ ಮಾಡೋದಕ್ಕೋಸ್ಕರ ಮಸಾಲೆ ವಡೆ ಮಾಡೋಕ್ಕೋಸ್ಕರ ಕಾಯಿಸಿಕಲ್ ಎಲ್ಲ ಕಟ್ ಮಾಡಿಕೊಂಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ನೋಡಿ, ಈಗ ಇಲ್ಲಿ ಮಸಾಲೆ ವಡೆ ಹಾಕ್ತಾ ಇದ್ದಾರೆ. ಈಗ ನೋಡ್ರಿ, ಅಲ್ಲಿ ಟೇಬಲ್ ಮೇಲೆ ಮಸಾಲೆ ವಡೆ ಬೇಕಾಗಿರ್ತಕ್ಕಂಥ ಐಟಮ್ಗಳನ್ನ ಇಟ್ಟಿದ್ರು. ಇಲ್ಲಿ ಕಡಲೆ ಹಿಟ್ಟು ಹಾಕೊಂಡ್ಬಿಟ್ಟು ಬೇಗ ಕಲಸ್ಬಿಟ್ಟು ಈಗೆಲ್ಲ ರೆಡಿ ಮಾಡ್ಕೊಂಡು ಈಗ ಕಡಲೆ ಹಿಟ್ಟು ಮತ್ತು ಮಸಾಲೆ ವಡೆಗೆ ಬೇಕಾಗಿರ್ತಕ್ಕಂಥ ಸೊಪ್ಪುಗಳನ್ನು ಎಲ್ಲವನ್ನು ಹಾಕೊಂಡು ಈಗ ಬಾಂಡಿಲಿ ಹಾಕಿ ಕರಿತಾ ಇದ್ದಾರೆ ನೋಡಿ. ಅಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ, ಇಲ್ಲಿ ಕರ್ಜಿಕಾಯಿ ಮಾಡ್ತಾ ಇದ್ದಾರೆ, ಅಲ್ಲಿ ಖಾರ ಬೂಂದಿ ಮಾಡ್ತಾ ಇದ್ದಾರೆ, ಇಲ್ಲಿ ಮಸಾಲೆ ವಡೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಎಷ್ಟು ಸಂತೋಷವಾಗುತ್ತೆ ನೋಡೋದಕ್ಕೆ. ಅದೇ ರೀತಿ ವ್ಯಾಪಾರ ಕೂಡ ಆಗತ್ತೆ. ತುಂಬಾ ಡಿಮ್ಯಾಂಡ್ ಕೂಡ ಇದೆ ಇಲ್ಲಿ. ಬೇರೆ ಕಡೆಯಿಂದ ಬಂದು ತಗೊಂಡೋಗ್ತಾರೆ, ಪಾರ್ಸಲ್ ತಗೊಂಡೋಗ್ತಾರೆ ನೋಡಿ. ಈ ಕಡೆ ಇಲ್ಲಿ ಖಾರ ಬೂಂದಿ ಮಾಡ್ತಾ ಇದ್ದಾರೆ, ಈ ಕಡೆ ಮಸಾಲೆ ವಡೆ ಮಾಡ್ತಾ ಇದ್ದಾರೆ, ಆ ಕಡೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಯಾರ ಕೈಲಿ ಕೂಡ ಬಿಡುವಿಲ್ಲ. ಎಲ್ಲರೂ ಕೂಡ ಅವರ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ಇಲ್ಲಿರ್ತಕ್ಕಂಥವ್ರು ಓನರ್ ಮಂಜುನಾಥ್ ಅನ್ನೋರು, ಅವರು ಮೊದಲು ಚಿಕ್ಕದಾಗಿ ಅಂಗಡಿ ಮಾಡಿಕೊಂಡಿದ್ರು, ಆಮೇಲೆ ತೆಳ್ಳು ಗಾಡಿದ ಅಂಗಡಿ ಮಾಡಿಕೊಂಡಿದ್ರಂತೆ. ಆಮೇಲೆ ಇಲ್ಲಿ ಬಾಡಿಗೆ ತಗೊಂಡು ಚಿಕ್ಕದಾಗಿ ಮಾಡ್ತಾ ಇದ್ರಂತೆ. ವಡೆ ಇಡ್ಲಿ, ವಡೆ, ಚಕ್ಲಿ, ಕೋಡ್ಬಳೆ ಮಾಡ್ತಾ ಇದ್ರಂತೆ. ಆಮೇಲೆ ಸ್ವಲ್ಪ ಅನುಕೂಲ ಆದ್ಮೇಲೆ ಒಬ್ಬ ಕೆಲಸಗಾರರು ನೇಮಿಸ್ಕೊಂಡ್ರಂತೆ. ಆಮೇಲೆ ಅವಶ್ಯಕತೆ ತಕ್ಕಂತೆ ಕೆಲಸಗಾರರು ಹೆಚ್ಚು ಮಾಡ್ತಾ ಹೋದ್ರು. ಈಗ 7 ಜನ ನಿವೃತ್ತ ಕೆಲಸಗಾರರಿದ್ದಾರೆ ಇಲ್ಲಿ. ಎಲ್ಲರೂ ಕೂಡ ಬಂದು ಅವರ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾರೆ ಇಲ್ಲಿ ನೋಡಿ. ಮಸಾಲೆ ವಡೆಯನ್ನ ಮಾಡಿ ದೊಡ್ಡ ಹರಿವಾಣಕ್ಕೆ ಆಗ್ತಾ ಇರ್ತಕ್ಕಂಥದ್ದನ್ನ ತಾವೀಗ ತೋಡ್ತಾ ಇದ್ದಾರೆ. ಈಗ ತುಂಬಾ ಸಂತೋಷವಾಗುತ್ತೆ. ಈ ರೀತಿ ಕೈ ತುಂಬಾ ಕೆಲಸ ಆಗ್ಬೇಕು, ಹಂಗೆ ವ್ಯಾಪಾರ ಕೂಡ ಆಗ್ಬೇಕು. ವ್ಯಾಪಾರ ಆಗ್ಬೇಕಾದ್ರೆ ಒಳ್ಳೆಯ ಟೇಸ್ಟ್, ಒಳ್ಳೆಯ ಕ್ವಾಲಿಟಿ ಕೊಡ್ಬೇಕು ಜನತೆಗೆ. ಕೊಟ್ರೆ ನೋಡಿ, ಇವರೇ ಮಂಜುನಾಥ್ ಅಂತ, ಈ ಒಂದು ಮಂಜುನಾಥ್ ವಡೆ ಸ್ಟಾಲ್ ಮಾಲೀಕರು. ಇವರು ಚಪ್ಪಲಿ ಮತ್ತು ಸಂಚೂರು ಎಣ್ಣೆಗಳನ್ನು ಮಾತ್ರ ಉಪಯೋಗಿಸ್ತಾರೆ. ಯಾವುದೇ ರೀತಿ ಕಲಬೆರಕೆ ಎಣ್ಣೆ ಉಪಯೋಗಿಸಿದ್ರೆ ನೋಡಿ. ಸಂಚೂರು ಮತ್ತು ಚಪ್ಪಲಿ ಎಣ್ಣೆ ಟಿನ್ಗಳನ್ನ ಇಟ್ಟಿರ್ತಕ್ಕಂಥದ್ದು, ಅದೇ ಎಣ್ಣೆ ಉಪಯೋಗಿಸಿ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ಸರ್? ಮಂಜು ಸರ್. ತಮ್ಮ ತಂದೆ ತಾಯಿಗಳು ಅವ್ರು ಯಾವ ಊರಿನವರು? ಸರ್ ನಮ್ದು ಮೈಸೂರು ಜಿಲ್ಲೆ ಲಾಸ್ಟ್ ಬಾರ್ಡು, ಅಂಕುಶರಾಯನಪುರ ಅಂತ. ಅಲ್ಲಿ ವಾಸ ಇದ್ದಿದ್ದು. ನಾನು ಒಬ್ಬರ ಹತ್ರ ಇಲ್ಲಿ ಕೆಲ್ಸಕ್ಕೆ ಅಂತ ಬಂದಿದ್ದೆ. ನಮ್ ಗುರುಗಳು ಇಲ್ಲೇ ಇದ್ದಾರೆ.
ನಮ್ಮ ಅಂಗಡಿ ರೋಡ್ ಅಲ್ಲೇನೆ ಕೆಳಗಡೆ ಇರೋದು. ತಂದೆ ಹೆಸರು ಹೇಳಿ ಫಸ್ಟ್. ಸರ್ ದೊರೆಸೋಮಪ್ಪ ಶಿವಮ್ಮ. ಹಾ, ಅವ್ರು ಏನ್ ಕೆಲಸ ಮಾಡ್ತಾರೆ ಮೊದ್ಲು? ಅವರು ಜಮೀನು ವ್ಯವಸಾಯ ಸರ್. ಹೌದಾ, ನೀವೇನ್ ಓದಿದ್ದೀರಾ? ನಾನು 8ನೇ ಕ್ಲಾಸ್, 8ನೇ ತರಗತಿ ಓದಿರೋದು. ಆಮೇಲೆ ಮುಂದಕ್ಕೆ ಏನ್ ಮಾಡಿದ್ರಿ? ಅಲ್ಲಿ ಬಿಟ್ಟು ಇಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೊಂಡೆ. ಎಲ್ಲಿ? ಮೈಸೂರಲ್ಲೇನೆ. ಹಾ ಹಾ. ಅಲ್ಲಿ ನಮ್ ಗುರುಗಳಿದ್ದಾರೆ, ಎಲ್ಲ ನಮ್ಮ ಅಂಗಡಿ ಕೆಳಗಡೆ ಇದ್ದಾರೆ ಅವ್ರೆ. ಅಲ್ಲೇ ಒಂದ್ 15 ವರ್ಷ ಕೆಲಸ ಮಾಡಿದೆ. ನಿಮ್ ಕೆಲ್ಸ ಎಷ್ಟು ವಯಸ್ಸಾಗಿತ್ತು? ಸರ್ ನಾನು 8 ಓದ್ತಾ ಇದ್ದೆ ಬಿಟ್ಬಿಟ್ಟು ಬಂದಾಗ. ಅವಾಗ ಅರ್ಧ ಓದ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದು. 8 ವರ್ಷಕ್ಕೆ ಕೆಲಸ ಸೇರ್ಕೊಂಡ್ಬಿಟ್ರಾ? ಸೇರ್ಕೊಂಡೆ ಸರ್. ಅದಕ್ಕೆ ಇಲ್ಲ 8 13 ವರ್ಷ ಸರ್ ನಾನು ಕೆಲ್ಸಕ್ಕೆ ಸೇರ್ಕೊಳ್ಳೋದು. ಜೀವನಕ್ಕೆ ಪ್ರಾಬ್ಲಮ್ ಇತ್ತು. ಜೀವನಕ್ಕೆ ತೊಂದರೆ ಇತ್ತಾ? ಹೌದು ಸರ್. ಅದಕ್ಕೋಸ್ಕರ ಕೆಲ್ಸಕ್ಕೆ ಸೇರ್ಕೊಂಡ್ರಿ? ಸರ್ ಇಲ್ಲೇ ಕೆಳಗೆ ಒಡೆ ಅಂಗಡಿನೇ ಸರ್. ಒಡೆ ಅಂಗಡಿ ಕೆಲಸ. ಅವ್ರು ಯಾರು ಒಡೆ ಅಂಗಡಿ ಓನರು? ಶೇಖರಪ್ಪ ಅಂತ. ಅವ್ರು ಏನೇನ್ ಮಾಡ್ತಿದ್ರಲ್ಲಿ? ಅವರು ನನ್ನ ಒಡೆ, ಚಕ್ಲಿ, ಕೋಡ್ಬಳೆ ಎಲ್ಲ ಅವರು ಮಾಡ್ತಾರೆ. ಇದೇ ರಸ್ತೆಯಲ್ಲಿ ಮಾಡ್ತಾ ಇದ್ರ? ಇದೇ ರಸ್ತೆಯಲ್ಲಿ. ಎಷ್ಟು ವರ್ಷ ಕೆಲಸ ಮಾಡಿದ್ರು ಅವ್ರ ಹತ್ರ? ಅವ್ರ ಹತ್ರ ಒಂದು 15 ವರ್ಷ ಕೆಲಸ ಮಾಡಿದ್ರು. 15 ವರ್ಷ ಕೆಲಸ ಮಾಡಿದ್ರು ಅವ್ರ ಹತ್ರ? ಅವ್ರದ್ದು ಕೆಲಸ ಮಾಡಿ ಎಲ್ಲ ಕೆಲಸ ಎಲ್ಲ ಕಲ್ತ್ಕೊಂಡ್ರ? ಹೌದು ಸರ್. ಹೊಡೆಯೋದು, ಇಟ್ಟೆಲ್ಲ ಮಿಸ್ ಮಾಡಿದಂಗೆ ಹೌದು ಸರ್. ಯಾವ ತರ ಐಟಮ್ಗಳು ಮಾಡ್ತಾರೆ ಅದೆಲ್ಲ ಕಲ್ತ್ಕೊಂಡ್ರ ಅಲ್ಲಿ? ಹೌದು. ಆಮೇಲೆ ನಿಮ್ಗೆ ಒಂದು ಬೇರೆ ಅಂಗಡಿ ಮಾಡ್ಬೇಕು ಅಂತ ಮನಸ್ಸಿಗೆ ಬಂದಿದ್ದೆ ಯಾವಾಗ? ಸರ್ ಬೇರೆ ಅಂಗಡಿ ಅಂದ್ರೆ ಮದುವೆ ಆದ್ಮೇಲೆ ಸರ್. ಇದು ಯಾವಾಗ ಮದ್ವೆ ಆಯ್ತು ನಿಮ್ಗೆ? 14ರಲ್ಲಿ ಸರ್ ಮದುವೆ. 2018 ಅಲ್ಲ? 14ರಲ್ಲಿ. ಅವಾಗ ಎಷ್ಟು ವರ್ಷ ಆಯ್ತು ನಿಮ್ಗೆ? 32 ಸರ್. 32 ವರ್ಷ ಆಗಿತ್ತು ಅಂದ್ರೆ 8ನೇ ಇಸ್ವಿಯಿಂದ 15 ವರ್ಷ ಪೂರ್ತಿ ಒಡೆ ಅಂಗಡಿ ಕೆಲಸ ಸೇರ್ಕೊಂಡ್ಬಿಟ್ರೆ? ಒಡೆ ಅಂಗಡಿ ಕೆಲಸ ಇಲ್ಲ ಸರ್, ನಾವೇ ಮಾಡ್ದು. ಅವ್ರ ಊರಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇವಾಗ ಎಲ್ಲ ಸೇರ್ಕೊಂಡು ಬೇರೆ ಅಲ್ಲಿ ಮಾಡ್ಕೊಂಡು ಬೇರೆ ಒಂದ್ ಗಾಡಿ ಹಾಕ್ತೆ. ಅಂಗಡಿಗಿಂತ ಮುಂಚೆ ಒಂದ್ ಗಾಡಿ ತಳ್ದೆ. ಗಾಡಿಯಿಂದ ಆಮೇಲೆ 1 ವರ್ಷ ಗಾಡಿ ತಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನ್ ಗಾಡಿ? ತಳ್ಳೆ ಗಾಡಿಲಿ ಸರ್ ವ್ಯಾಪಾರ ಮಾಡ್ತಿದ್ದೆ. ವ್ಯಾಪಾರ ಮಾಡ್ತಿದ್ರಿ? ಒಡೆ ಬಜ್ಜಿನ ಒಡೆ ಮಾಡ್ತಿದ್ರ? ಅಲ್ಲಿ ತಳ್ಳೆ ಗಾಡಿ ಇಟ್ಕೊಂಡು ಎಲ್ಲ ಕಡೆ ಇಟ್ಕೊಂಡಿದ್ದೆ. ಇದೇ ಅಂಗಡಿ ಮೇಲ್ಗಡೆನೆ ತಳ್ಳೆ ಗಾಡಿ ಇಟ್ಕೊಂಡು 1 ವರ್ಷ ಕಾಲ ಅಲ್ಲೇ ತಳ್ಳೆ ಗಾಡಿ ಮಾಡಿಕೊಂಡು ಆಮೇಲೆ ಅಂಗಡಿ ಮಾಡಿದೆ. ಇಲ್ಲಿ ಅಂಗಡಿ ಇದು ಯಾರ್ದು ಜಾಗ? ರಾಮಂದ್ರ ಸರ್. ರಾಮಂದ್ರ, ಮರಾಠಿ ರಾಮಂದ್ರ. ಇಲ್ಲಿ ಬಾಡಿಗೆ ತಗೊಂಡ್ರಿ? ಇಲ್ಲಿ ಎಷ್ಟಕ್ಕೆ ಬಾಡಿಗೆ ತಗೊಂಡ್ರಿ ಸರ್? ಸ್ಟಾರ್ಟಿಂಗ್ ಒಂದ್ ಅಂಗಡಿನ ಬರೀ 3,000 ರೂಪಾಯಿ ಬಾಡಿಗೆ ತಗೊಂಡಿದ್ದೆ ಸರ್. ಆಮೇಲೆ ಅದು ಬಾಡಿಗೆ ದುಡಿತಾ ಇದೆ ಚೆನ್ನಾಗಿ? ಹೌದು ಸರ್. ವ್ಯಾಪಾರ ಮಾಡ್ಕೊಂಡು ಬಾಡಿಗೆ ದುಡ್ಡು 2 ಅಂಗಡಿ ಅಲ್ಲೇ ಅಕ್ಕಪಕ್ಕದಲ್ಲೇ ಮಾಡಿದೆ. ಮನೆ ಐತೆ ಇಲ್ಲೇ. ನಿಮ್ಗೆ ಎಷ್ಟು ವರ್ಷಕ್ಕೆ ಮದ್ವೆ ಆಗಿತ್ತು? 30 ಸರ್? 32. 32ಕ್ಕೆ ಮದ್ವೆ ಆದ್ರ? ಎಷ್ಟು ಜನ ಮಕ್ಳು ನಿಮ್ಗೆ? ಹೆಣ್ಮಗಳಿದ್ದಾಳೆ. ಒಬ್ಳೆ ಮಕ್ಕಳ ಇರೋದು? ಹೆಣ್ಮಕ್ಳಿಲ್ವಾ? ಇಲ್ಲ ಸರ್. ಮಗಳೇನ್ ಮಾಡ್ತಾ ಇದ್ರೆ? ಓದ್ತಾವಳೆ ಮೈಸೂರು ಪೊಲೀಸ್ ಪಬ್ಲಿಕ್ ಸ್ಕೂಲ್. ನೀವಲ್ಲಿ ಏನೇನು ಐಟಮ್ಗಳು ಮಾಡ್ತೀರಿ ನೀವಿಲ್ಲಿ? ಸರ್ ಕಜ್ಜಾಯ, ಚಕ್ಲಿ, ಕೋಡ್ಬಳೆ, ಮದ್ದೂರೊಡೆ, ಕಡ್ಲೆಬೇಳೆ, ಹೆಸರು ಬೇಳೆ, ಒಬ್ಬಿಟ್ಟು, 10 ತರದ ಒಬ್ಬಿಟ್ಟು ಮಾಡ್ತೀವಿ. ಕಾಯಿ ಒಳಗೆ, ಬೇಳೆ ಒಳಗೆ, ಕಜ್ಜೂರ ಒಳಗೆ, ಕ್ಯಾರೆಟ್ ಒಳಗೆ, ಶೇಂಗಾ ಒಳಗೆ, ಡ್ರೈ ಫ್ರೂಟ್ ಒಳಗೆ, ಪಾಲಕ್ ಒಳಗೆ, ಆಮೇಲೆ ಇದು ಹೆಸರು ಬೇಳೆ, ಆಮೇಲೆ ಖಾರ ಬುಂದಿ, ಮುಸಾರೆ, ಕಡ್ಲೆಪುರಿ, ಮಸಾಲೆ ಪುರಿ ಇಷ್ಟೆಲ್ಲ ಮಾಡ್ತಾ ಇದ್ರ? ಮುಂಚೆ ಅಂಗಡಿಗೆ ಬಂದಾಗ ಫಸ್ಟ್ ಏನ್ ಶುರು ಮಾಡಿದ್ರಿ? ಫಸ್ಟ್ ವಡೆ, ಬಜ್ಜಿ, ಚಕ್ಲಿ, ಕೋಡ್ಬಳೆ ಸರ್. ಅಷ್ಟೇ ಮಾಡ್ತಿದ್ರಿ? ಅಷ್ಟೇ ಮಾಡ್ತಿದ್ವಿ. ಅದ ನೀವೇ ಮಾಡ್ತಿದ್ರ? ನಾವೇ ಸರ್. ಕೆಲ್ಸಗಾರ ಇಲ್ಲ? ಕೆಲ್ಸಗಾರ ಸರ್ ಒಬ್ರು ಇದ್ದಿದ್ರು. ನೀವೇ ಮಾಡ್ಕೊಂಡು ಬರೀ ವಡೆ, ಬಜ್ಜಿ, ಚಕ್ಲಿ, ಕೋಡ್ಬಳೆ ಮಾಡ್ಕೊಂಡಿದ್ವಿ. ಆಮೇಲೆ ಇಂಪ್ರೂವ್ಮೆಂಟ್ ಆಗಿದ್ಯಾ ಯಾವಾಗ ಸರ್? ಇಂಪ್ರೂವ್ಮೆಂಟ್ ಆಗಿದ್ದು ಒಂದು 2 ವರ್ಷ, 3 ವರ್ಷ ಆದ್ಮೇಲೆ ಸರ್. 2-3 ವರ್ಷ ಆಗಿತ್ತು. ಅಲ್ಲಿವರೆಗೂ ಒಬ್ಬನೇ ಮಾಡ್ಕೊಂಡು ಹುಡುಗನ ಒಬ್ಬನೇ ಇದ್ದಿದ್ದವ್ರು. ಆಮೇಲೆ ಹುಡುಗರು ಒಬ್ಬ ಅಂದ್ಮೇಲೆ ಮಾಡಿದೆ. ಆಮೇಲೆ ಐಟಮ್ಗಳು ಜಾಸ್ತಿ ಮಾಡಿದ್ರಿ? ಹೌದು ಸರ್. ಮತ್ತೆ ಇದು ವಡೆ, ಬೋಂಡ ಅವೆಲ್ಲ ಮಾಡ್ತಿದ್ರಿ? ಆಮೇಲೆ ಬೋಂಡ ಇವೆಲ್ಲ, ಈಗ ಕರ್ಜಿಕಾಯಿ, ಇದು ಒಬ್ಬಿಟ್ಟು ಎಲ್ಲ ಮಾಡ್ತೀರ? ಹೌದು ಸರ್. ಎಲ್ಲಾ ತರ ಮಾಡ್ತೀರ? ಇಲ್ಲಿ ಎಷ್ಟು ವಡೆ ಹಾಕ್ತೀರ ದಿನಕ್ಕೆ? ಸರ್ ಡೈಲಿ ಒಂದು 30 kg ವಡೆ ಬೆಳೆ ಹೋಯ್ತದೆ ಸರ್. 30 kg ಕಡ್ಲೆಬೇಳೆ ವಡೆ. ಆಮೇಲೆ ಇದು ಉದ್ದಿನ ವಡೆ? ಉದ್ದಿನ ಬೇಳೆ ಒಂದು 20 kg ಹೋಯ್ತದೆ. 20 kg ಹಾಕ್ತೀರಾ? ಆಮೇಲೆ ಮಸಾಲೆ ವಡೆ? ಅದೇ ಮಸಾಲೆ ವಡೆನೆ 30 kg ಹೋಯ್ತು. ಆಮೇಲೆ ಕರ್ಜಿಕಾಯಿ ಮಾಡ್ತೀರಾ? ಹೌದು ಸರ್, ಕರ್ಜಿಕಾಯಿ ಮಾಡ್ತೀವಿ. ಕರ್ಜಿಕಾಯಿ ಎಷ್ಟು ಮಾಡ್ತೀರಿ? ಕರ್ಜಿಕಾಯಿ ಹಬ್ಬ ದಿನಗಳಿಗೆ ಜಾಸ್ತಿ ಹೋಗುತ್ತೆ ಸರ್. ಈ ಟೈಮಲ್ಲಿ ಮಾಮೂಲಿ. ಎಷ್ಟು ಅಂದಾಜು? ಡೈಲಿ 100-200 ಹೋಗುತ್ತೆ ಸರ್. ಹೋಗುತ್ತೆ. ಇದು ಹೋಳಿಗೆ ಹೋಯ್ತದೆ ಸರ್.
ಎಷ್ಟು ಹೋಗುತ್ತೆ ಹೋಳಿಗೆ ಒಂದ್ 200-250 ಪೀಸ್ ಹೋಯ್ತದೆ. ಹಬ್ಬದಲ್ಲಿ ಜಾಸ್ತಿ ಹಬ್ಬ ದಿನಗಳು ಜಾಸ್ತಿ ಇರುತ್ತೆ ಸರ್. ಒಟ್ಟು ಎಷ್ಟು ಐಟಮ್ ಮಾಡ್ತೀರಿ ಅಂತ ಹೇಳಿದ್ರಿ ಸರ್? ಒಟ್ಟು ಎಷ್ಟು ಐಟಮ್ ಮಾಡ್ತೀರಿ ಅಂತ ಹೇಳಿದ್ರಲ್ಲಿ ಸರ್ ಎಲ್ಲರಿಂದ ಒಂದು 20 ಐಟಮ್ ಇದೆ ಸರ್. 20 ಐಟಮ್ 20 ಐಟಮ್. ಕಡಲೆಬೇಳೆ, ಖಾರ ಬೇರೆ ಈ ಐಟಮ್ಗಳು 20 ಇದೆ. ಒಬ್ಬಟ್ಟುಗಳು ಸೇರಿದ್ರೆ ಒಂದು 30 ಐಟಮ್ ಇದೆ. 30 ಐಟಮ್ ಡೈಲಿ ಮಾಡ್ತೀರಿ? ಡೈಲಿ. ಎಷ್ಟು ಜನ ಕೆಲಸಗಾರನ್ನ ಇಟ್ಕೊಂಡಿದ್ದೀರಿ ತಾವು ಊಟ? ಸರ್ ಲೇಡೀಸ್ ಗಳು 4 ಜನ ಇದಾರೆ. 3 ಜನ ಪರ್ಮನೆಂಟ್ ಬರೋರು. ಹುಡುಗರು 4-5 ಜನ ಇದಾರೆ. ಲೇಡೀಸ್ ಎಲ್ಲ ಕರ್ಜಿಕೆ ಮಾಡ್ತಾರಾ? ಲೇಡೀಸ್ ಕರ್ಜಿಕೆ ಗಂಟು ಒಬ್ಬಟ್ಟು ವಡೆ ಅವೆಲ್ಲ ಮಾಡ್ತಾರೆ. ಖಾರ ಬುಂದಿ ಎಲ್ಲ ಮಾಡ್ತಾರೆ. ಎಲ್ಲ ಹುಡುಗರೆಲ್ಲ ಮಾಡ್ತಾರೆ. ನಾವು ಚಕ್ಲಿ ಕೋಡ್ಬಳೆ ನಾನು ಅದನ್ನ ಹಾಕೋದು. ಅವ್ರ ಹುಡುಗರೊಳಗೆ ಬರಲ್ಲ. ಡೈಲಿ ಸುಮಾರು ಒಂದು ಎಷ್ಟು ರೂಪಾಯಿಂದ ಬಂಡವಾಳ ಹಾಕ್ತಿರ್ತಾವು ಸರ್? ಡೈಲಿ ಒಂದು 15,000 ರೂಪಾಯಿ ಬಂಡವಾಳ. 15,000 ರೂಪಾಯಿ ಬಂಡವಾಳ ಹಾಕ್ತಿರ. ಎಲ್ಲ ಖರ್ಚಾಗ್ಬಿಡುತ್ತಾ? ವಡೆ ಗಿಡೆ ಏನ್ ಇಲ್ಲ 30 ಐಟಮ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಆಮೇಲೆ ನಿಮ್ಗೆ ಇದು ಖರ್ಚೆಲ್ಲ ಮುಡ್ದು ನಿಮ್ಗೆ ಎಷ್ಟು ಸುಮಾರು ಲಾಭ ಬರುತ್ತಾ? ಸರ್ ಒಂದ್ 2,000-3 ಸಾವಿರ ಅಷ್ಟೇನಾ? ಒಂದ್ 3-4 ಸಾವಿರ ರೂಪಾಯಿ ಅಷ್ಟೇ. 15,000 ರೂಪಾಯಿ ಬಂಡವಾಳ ಹಾಕ್ತಿರಿ, 2-3 ಸಾವಿರ ಅಷ್ಟೇ ಸರ್. ಇವಾಗೆಲ್ಲ ರೇಟ್ಗಳೆಲ್ಲ ಜಾಸ್ತಿ ಅಲ್ಲ ಸರ್, ಅದರಿಂದ. ಈಗ ಇಲ್ಲಿ ಬಂದ್ಮೇಲೆ ಸ್ವಂತ ಮನೆ ಮಾಡಿದೀನಿ ಸರ್. ಎಲ್ಲಿ ಮಾಡಿದ್ರಿ? ಗಾಯತ್ರಿಪುರಂ ಸ್ವಂತ ಮಾಡಿದಿರಾ? GST ಇದೆಯಲ್ಲ ಅಲ್ಲಿ ಸ್ವಂತ ಮನೆ ಮಾಡಿದ್ರ. ಅಂದ್ರೆ ಇಲ್ಲಿ ನೀವು ಇಲ್ಲಿ ಬಂದಾಗ ಬಾಡಿಗೆ ಮನೆ ಇದೆ ಮೊದಲು? ಹ್ಞೂ ಸರ್, ಇದೇ ಮನೇಲಿ ಬಾಡಿಗೆಲಿ ಇದ್ದೆ. ಇದೇ ಮನೆ ಬಾಡಿಗೆ ಆಗಿತ್ತು, ಇದೇನೆ ಅಡುಗೆ ಮಾಡ್ಕೊಂಡು ಇದೇ ಮುಂದುವರ್ಕೊಂಡಿದ್ರಿ? ಹೌದು, ನಾನು ಬಾಡಿಗೆ ಮನೇಲಿ ಇದ್ದೀನಿ ಸರ್. ಬೋಗಿ ಹಾಕಿದ್ದೀನಿ, ಬಾಡಿಗೆ ಮನೇಲಿ ಇದ್ದೀನಿ. ದೂರ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಹತ್ರ ಮನೆ ದೂರದಲ್ಲಿದೆ, ಅದು ಬೋಗಿ ಹಾಕಿ ದೂರ ಅಂತ ಬೋಗಿ ಹಾಕಿದಾರ. ಈಗ ಬಾಡಿಗೆ ಮನೆ ಇದೆ ಈಗ ಅದು? ಇಲ್ಲ, ಎದುರುಗಡೆ ಅಂಗಡಿ ಆಪೋಸಿಟ್. ಹೌದಾ? ಬಹಳ ಸಂತೋಷ. ಈಗ ನಿಮ್ಗೆ ಈ ಒಂದು ವ್ಯಾಪಾರ ಮಾಡ್ತಿದ್ರೆ, ಈಗ ಎಣ್ಣೆ ಕರ್ದಿರ್ತಕ್ಕಂಥ ಐಟಮ್ಗಳು ವ್ಯಾಪಾರ ಮಾಡ್ತಾ ಇದ್ರ, ನಿಮ್ಗೆ ಜೀವನಕ್ಕೆ ತುಂಬಾ ಅನುಕೂಲ ಆಗಿದ್ಯಾ? ಹೌದು ಸರ್, ಜೀವನಕ್ಕೆ ಅನುಕೂಲ ಆಗಿದ್ಯಾ? ಆಮೇಲೆ ಈಗ ನಿಮ್ಗೆ ಮನಸ್ಸಿಗೆ ತೃಪ್ತಿ ಅನ್ಸುತ್ತೆ ಕೆಲಸ ಮಾಡಿ? ನಿಮ್ಗೆ ತೃಪ್ತಿ ಅನ್ಸುತ್ತೆ, ವ್ಯಾಪಾರ ಚೆನ್ನಾಗಾಗುತ್ತೆ, ಯಾವ್ದು ಉಳ್ಕೊಳ್ಳೋದಿಲ್ಲ? ಯಾವ್ದು ಇಲ್ಲ ಸರ್, ಯಾವ್ದು ಎಲ್ಲ ವ್ಯಾಪಾರ ಆಗುತ್ತೆ. ಎಲ್ಲ ಈಗ 30 ಐಟಮ್ ಕೂಡ ಎಲ್ಲ ಎಲ್ಲ ವ್ಯಾಪಾರ ಆಗುತ್ತೆ. ಕರ್ಜಿಕಾಯಿ ಆಗ್ಲಿ, ಸಜ್ಜಪ್ಪ ಆಗ್ಲಿ, ಒಬ್ಬಿಟ್ಟಾಗ್ಲಿ, ನಾರ್ಮಲ್ ಡೈಲಿ ಎಷ್ಟು ಹೋಗುತ್ತೆ ಅಷ್ಟು ಸರ್. ಹಬ್ಬ ದಿನಗಳಿಗೆ ಸ್ವಲ್ಪ ಜಾಸ್ತಿ ಮಾಡ್ತೀರಿ. ವರಲಕ್ಷ್ಮಿ ನಿಮ್ಗೆ ಗೊತ್ತಿರ್ತಾರೆ, ನಾರ್ಮಲ್ ಆಗಿ ಡೈಲಿ ಎಷ್ಟು ಹೋಗುತ್ತೆ ಅಷ್ಟಿಗೆ ಅಡಿ ಮಾಡ್ಕೊತೀರಾ. ಅಷ್ಟಾದ್ಮೇಲೆ ನೀವು ಮುಗಿಸ್ಬಿಡ್ತೀರಾ, ಮತ್ತೆ ಮಾಡೋ ದಿನಕ್ಕೆ ಮಾಡ್ಕೊತೀರ. ಈಗ ಉದ್ದಿನ ಬೇಳೆ ಮತ್ತೆ ಕಡಲೆ ಬೇಳೆಗಳನ್ನ ತಂದು ಒಳ್ಳೆ ಪ್ಯೂರ್ ಆಗಿರ್ತಂತ ಸರ್? ಹೌದು ಸರ್, ಎಲ್ಲ ಪ್ಯೂರ್, ಎಲ್ಲ ಕ್ವಾಲಿಟಿ ಐಟಮ್ ಸರ್ ಹಾಕೋದು. ಭಾಗ್ಯಲಕ್ಷ್ಮಿನೇ ಕಡಲೆ ಹಿಟ್ಟು ಹಾಕೋದು. ಇದನ್ನ ಕಡಲೆ ಬೇಳೆನೂ ಅಷ್ಟೇನೆ, ಎಲ್ಲ ಕ್ವಾಲಿಟಿ ಐಟಮ್ ಹಾಕೋದು. ಕಡಲೆ ಬೇಳೆ ತಂದು ಉದ್ದಿನ ಬೇಳೆ ತಂದು ನೀವೇ ಬೀಸಿಸ್ತೀರಾ? ಹೌದು ಸರ್, ನಾವ್ ಇಲ್ಲೇ ಬೀಸಿಸ್ತೀವಿ. ಮಾರ್ಗೆ ಆಗಿರತಕ್ಕಂತ ಕಡಲೆ ಬೇಳೆ ಉದ್ದಿನ ಬೇಳೆ ಇಟ್ಟು ತರೋದಿಲ್ಲ? ಇಲ್ಲ ಸರ್, ಬೀಸೋದಿಲ್ಲ. ಆಮೇಲೆ ಈರುಳ್ಳಿ, ಆಲೂಗೆಡ್ಡೆ, ಸೊಪ್ಪುಗಳು ಎಲ್ಲ ನಾವೇ ತಂದಿಲ್ಲ, ತಂದು ನೀವೇ ಮಿಕ್ಸ್ ಮಾಡಿ ಎಲ್ಲ ಮಾಡ್ತೀರಾ? ಈಗ ಈ ಒಂದು ವೃತ್ತಿ ನಿಮ್ಗೆ ಹೇಗನ್ಸಿದೆ? ನಿಮ್ಗೆ ಏನಿಲ್ಲ ಸರ್, ಚೆನ್ನಾಗಿದೆ. ಈಗ ಹೆಚ್ಚಾಗಿ ಕೆಲಸಗಾರ ಜಾಸ್ತಿ ಎಲ್ಲ ಮಾಡ್ತಾರಲ್ವಾ? ಈಗ ನೀವು ಕೋಳ್ಗಳು ಚಕ್ಲಿ ಮಾತ್ರ ಮಾಡ್ತೀರಷ್ಟೇ? ಯಾವ ಟೈಮಲ್ಲಿ ಮಾಡ್ತಿರೋದು ಸರ್? ಬೆಳಿಗ್ಗೆ ಮಾಡ್ಬಿಡ್ತೀರಾ? ಅಂದ್ರೆ ನಿಮಗೆ ಜೀವನಕ್ಕೆ ತೊಂದರೆ ಇಲ್ಲ, ಜೀವನಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ಆದಾಯ ಬರ್ತಾ ಇದೆ. ಜೊತೆಗೆ ಎಷ್ಟು ಜನ ಸುಮಾರು 7 ಜನ ಕೆಲಸ ಮಾಡ್ತಾರಾ? ಹೌದು ಸರ್, ಒಂದು 4-3-7 ಜನ ಇದ್ದಾರೆ. 7 ಜನ ಕೆಲಸ ಮಾಡ್ತಾರೆ. ಅವರಿಗೆ ದಿನಕ್ಕೆ ಕೂಲಿ ಕೊಡ್ತೀರಾ? ಡೈಲಿ ಸಂಬಳ ಸರ್. ಹೇಗೆ ಎಷ್ಟು ಕೊಡ್ತೀರಿ ಸರ್? ಡೈಲಿ ಒಂದು 600 ಹೋಗ್ತದೆ. ಕೆಲಸದ ಮೇಲೆ ಡಿಫ್ರೆಂಟ್. 600-700 ಒಬ್ಬರಿಗೆ. 600-700 ಎಷ್ಟು ಕೊಡ್ತೀರಾ ಒಬ್ಬರಿಗೆ? ಹ್ಞೂ ಸರ್, ಲೇಡೀಸ್ ಗಳಿಗೆಲ್ಲ 350 ರೂಪಾಯಿ ಇದೆ. 300-400 ರೂಪಾಯಿ ಅಷ್ಟೇ. ಇವ್ರಿಗೆಲ್ಲ ಒಂದು 700-800 ರೂಪಾಯಿ ಇದೆ. ಬೆಳಿಗ್ಗೆ ಎಷ್ಟು ಗಂಟೆ ಬರ್ತಾರೆ ಕೆಲ್ಸಕ್ಕೆ ಅವರೆಲ್ಲ? ಬೆಳಿಗ್ಗೆ 9 ಗಂಟೆ ಬರ್ತಾರೆ, 5 ಗಂಟೆ ಹೊಂಟಿದ್ದಾರೆ. 5 ಗಂಟೆ ಹೋಗ್ಬಿಟ್ಟು ಬರ್ತಾರ? ಎಲ್ಲ ಐಟಮ್ಗಳು ಮಾಡ್ಬಿಟ್ಟು ಹೊಟ್ಟ ಓಡ್ತಾರ ಅವರು. ಆಮೇಲೆ ನೀವು ಅಂಗಡಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತೀರ. ಹೆಂಗಸರು ಅಂಗಡಿಗೆ ಬರಲ್ಲ? ಬರ್ತಾರೆ ಸರ್, ಅವರು ವ್ಯಾಪಾರ ಮಾಡ್ತಾರೆ. ಅವರು ಬಂದು ವ್ಯಾಪಾರ ಮಾಡಲ್ಲ, ಒಳಗಡೆ ಎಲ್ಲ ರುಬ್ಕೊಡೋದು ಎಲ್ಲ ಮಾಡ್ತಾರೆ. 5 ಗಂಟೆ ಮೇಲೆ ಹೋದ್ರೆ ಅವರೇ ಬರೋದು ರುಬ್ಬಕ್ಕೆ ಮಾಡಕ್ಕೆ ಎಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ನಿಮ್ಮ ಅಂಗಡಿ? 9 ಗಂಟೆಗೆ ಓಪನ್? 10 ಗಂಟೆ ಓಪನ್ ಆಗುತ್ತೆ? 8 ಗಂಟೆಗೆ? 10 ಗಂಟೆಗೆ ಓಪನ್. 10 ಗಂಟೆಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು 10 ಗಂಟೆಗೆ ಒಡೆ ಗಿಡ ಎಲ್ಲ ಮಾಡ್ತೀರಿ. ನೈಟ್ ಎಷ್ಟು ಗಂಟೆ ತನಕ ಮಾಡ್ತೀರಿ ಇದನ್ನ ವ್ಯಾಪಾರ? 10 ಗಂಟೆ ಸರ್. 10 ಗಂಟೆ ತನಕ ವ್ಯಾಪಾರ ಆಗುತ್ತೆ. ಇಲ್ಲಿ ಏರಿಯಾದಲ್ಲಿ ಎಲ್ಲ ತರ ಜನಗಳಿದ್ದಾರೆ, ಎಲ್ಲಾರು ಬಂದು ವ್ಯಾಪಾರ ಮಾಡ್ತಾರೆ. ಇಲ್ಲಿ ಮಂಡಿ ಮೋರ ಅಂದ್ರೆ ಸಾಮಾನ್ಯಗೆಲ್ಲ ಗೊತ್ತಿದೆ, ಹಿಂದೂಗಳಾಗಲಿ ಬೇರೆ ಜನಗಳು ಎಲ್ಲ ಇದಾರೆ ಇಲ್ಲಿ. ಅವರು ಎಲ್ಲ ಬಂದು ತಗೋತಾರ, ಎಲ್ಲ ಜನ ಬಂದು ವ್ಯಾಪಾರ ಮಾಡ್ತಾರೆ. ಬಂದು ನಿಮ್ಗೇನು ಅನಾನುಕೂಲತೆ ಆಗಿಲ್ಲ ಇದುವರೆಗೂ? ಚೆನ್ನಾಗಿ ನೆಮ್ಮದಿಯಾಗಿ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ದೇನೆ
ವ್ಯಾಪಾರ ಮಾಡ್ಕೊಂಡು ಯಾವುದಿಲ್ಲ ಸರ್. ಬಹಳ ಸಂತೋಷ. ಮಂಡಿ ಮಾಲದಲ್ಲಿ ಸ್ವಲ್ಪ ಕಷ್ಟನೇ ವ್ಯಾಪಾರ ಮಾಡೋದು, ಅದು ಕೂಡ ಏನು ತೊಂದರೆ ಇಲ್ದೇನೆ ವ್ಯಾಪಾರ ಮಾಡ್ತಿದ್ರಿ. ಅಂಗಡಿ ಹಾಕಿ ಎಷ್ಟು ವರ್ಷ ಆಯ್ತು ನಿಮ್ಗೆ? ಸರ್ ಈ ಜನವರಿ ಬಂದ್ರೆ 10 ವರ್ಷ ಸರ್. 10 ವರ್ಷ ಆಯ್ತು. 10 ವರ್ಷದಲ್ಲಿ ನಿಮ್ಗೆ ಒಳ್ಳೆ ಬೇರೆ ಬೇರೆ ತರ ಐಟಮ್ಗಳೆಲ್ಲ ಮಾಡ್ತೀರಿ. ಹಂಗೆ ಕೆಲಸಗಾರರಿಗೆ ಕೆಲಸ ಕೂಡ ಕೊಟ್ಟಿದ್ದೀರಾ. ನೀವೊಂದು ಉದ್ದಿಮೆ ಸ್ಥಾಪನೆ ಮಾಡಿ ಒಂದು 7-8 ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ. ಏನನ್ಸುತ್ತೆ ನಿಮ್ಗೆ? ಏನಿಲ್ಲ, ಸ್ವಲ್ಪ ನೆಮ್ಮದಿ. ಕೆಲಸಗಾರರಿಗೆ ಕೆಲಸ ಕೊಟ್ಟಿದ್ದೀರಾ? ಅವಾಗಿನ ಕಷ್ಟ ಇವಾಗಿಲ್ಲ. ಹಾ. ಅವಾಗ ಒಬ್ಬರೇ ಮಾಡ್ಬೇಕಾಗಿತ್ತು, ಎಲ್ಲ ನೀವೇ ಮಾಡೋಕ್ಕಾಗಿತ್ತು. ಈಗ ಕೆಲಸಗಾರ ಇದ್ದಾರೆ. ಪರ್ಚೇಸಿಂಗ್ ಎಲ್ಲ ಕೆಲಸಗಾರ ಮಾಡ್ತಾರಾ? ಇಲ್ಲ, ಪರ್ಚೇಸ್ ಎಲ್ಲಗೆಲ್ಲ ಎಲ್ಲ ಇಲ್ಲಿಗೆ ಬಂದ್ಬಿಡುತ್ತೆ, ಎಲ್ಲ ಬಂದು ಇಲ್ಲೇ ಬಿಡುತ್ತೆ ಸರ್. ಇಲ್ಲಿ ಬರ್ತೀರಾ? ಒಬ್ರು ಇದ್ದಾರೆ, ಅಂಗಡಿಗೆ ಆರ್ಡರ್ ಕೊಟ್ಬಿಟ್ಟಿದ್ರೆ ಎಲ್ಲ ಆರ್ಡರ್ ಕೊಟ್ಬಿಟ್ರೆ ಎಲ್ಲ ಬಂದು ಆಲೂಗೆಡ್ಡೆ, ಈರುಳ್ಳಿ, ಸೊಪ್ಪು ಎಲ್ಲ ಬಂದು ತಗೊಂಡ್ ಹಾಕ್ತಾರೆ. ಇಲ್ಲ, ಕ್ವಾಲಿಟಿ ಆಗಿರುತ್ತೆ ಐಟಮ್ ಇರುತ್ತೆ ಕೊಡ್ತಾರೆ. ಸೊಪ್ಪು ತರಕಾರಿ ಎಲ್ಲ ತರಕ್ ನಾವೇ ಹೋಗ್ತೀವಿ ಬೆಳಿಗ್ಗೆನೆ. ಬೇರೆ ಐಟಮ್ ಎಲ್ಲ ರೆನ್ಸಿ ಐಟಮ್ ಪ್ರತಿಯೊಂದು ಫೋನ್ ಮಾಡಿ ಎಲ್ಲ ಬಂದು ಇಲ್ಲೇ. ತುಂಬಾ ಸಂತೋಷ ಆಗಿದೆ ನಿಮ್ಗೆ ಈಗ? ಸಂತೋಷ ಇದೆ ಸರ್. ಮೊದ್ಲು ನೀವೇ ಮಾಡ್ತಿದ್ರಿ, ಆಮೇಲೆ ಕೆಲಸಗಾರ ಮಾಡ್ತಾ ಇದ್ರಿ. ಈಗ ಶ್ರಮ ಕಮ್ಮಿ, ಈಗ ಕೆಲಸಗಾರ ನಾನೇ ಮಾಡ್ತೀನಿ ಸರ್. ಈಗ್ಲೂ ಚಕ್ಲಿ, ಕೋಡ್ಬಳೆ, ಮದ್ದೂರೋಡೆ ಈಗ್ಲೂ ಬೆಳಿಗ್ಗೆ ಕೂತ್ಕಂದ್ರೆ ಈಗ 7 ಗಂಟೆ ಕೂತ್ಗಾರ ಸಾಯಂಕಾಲ 10 ಗಂಟೆ ಅಟ್ಟು ನಾನೇ ಮಾಡ್ತೀನಿ. ಹೆಂಗಿದೆ ಆರೋಗ್ಯ ನಿಮ್ಗೆ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಇದಕ್ಕೂ ಅನಾನುಕೂಲ ಆಗಿಲ್ಲ? ಏನಿಲ್ಲ ಸರ್, ಚೆನ್ನಾಗಿತ್ತು ಅಷ್ಟೇನೆ. ಬಿಟ್ರೆ ಹಬ್ಬೆ ಬರ್ತಾ ಇರ್ತದೆ ಇಲ್ಲಿ ಜಾಸ್ತಿ. ಅವಾಗ ಹಬ್ಬೆ ಕುಡಿದು ಶ್ವಾಸಕೋಶಕ್ಕೆಲ್ಲ ತೊಂದರೆ ಆಗುತ್ತೆ. ಅಂತದೇನೋ ಸಮಸ್ಯೆ ಇಲ್ಲ ನಿಮ್ಗೆ? ಎಲ್ಲ ಆರೋಗ್ಯ ಆಗಿತ್ತೀರ ಈಗ? ಆಯ್ತು. ಈ ಮುಂದೆ ಈ ಒಂದು ವಡೆ, ಚಕ್ಲಿ, ಕೊಡಬಡೆ ಈ ತರದ್ದು ಉದ್ಯಮ ಯಾರು ಕೈಗೊಳ್ಬೇಕು ಅಂದ್ರೆ ಅವ್ರಿಗೆ ಏನೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ನಾನು ಇಲ್ಲ ಸರ್, ಟಿವಿ ಮಾಧ್ಯಮ ಮುಂದಕ್ಕೆ ನಾನು ಅವ್ರನ್ನ ಕೆಲ್ಸಕ್ಕೆ ಬೇಕಾದ್ರೆ ನಾನು ಇದ್ ಮಾಡ್ಕೊಡ್ತೀನಿ. ಸರಿ, ಇದ್ರ ಬೇರೆ ಕೆಲಸ ಏನೇರಿಕಿಲ್ಲ, ವಡೆ ಚಕ್ಲಿ ಗಿಕ್ಲಿ ಅವೆಲ್ಲ ಮಾಡ್ಬೇಕು ಅಂತ ಮಂತಿರ್ತಕ್ಕಂಥವ್ರಿಗೆ ಏನು ಒಂದು ಅಡ್ವೈಸ್ ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಬಂದ್ ಮಾಡ್ರಿ ಅಂದ್ಬಿಟ್ಟು ಹೇಳ್ತೀನಿ. ಒಂದು ಕೆಲಸ ಮಾಡಿ ಕೆಲಸ ಕಲ್ತ್ಕೊಳ್ಳಿ, ಬೇರೆ ಯಾರದೆಲ್ಲ ಊಟ ಅಂಗಡಿ ಇಟ್ಕೊಳ್ಳಿ ಸರ್. ಆರಾಮ್ ಕೆಲಸ ಕಲಿಬೇಕು ಅಂತ ಆಸಕ್ತಿ ಇರ್ಬೇಕು ಸರ್. ಕೆಲಸ ಕಲಿಬೇಕು ಅಂತ ಶ್ರದ್ಧೆ ಇರ್ಬೇಕು, ಪ್ರಾಮಾಣಿಕತೆ ಇರ್ಬೇಕು. ಹೌದು ಸರ್. ಪ್ರತಿದಿನ ಕೆಲಸ ಮಾಡ್ಬೇಕು, ಒಂದಿನ ಬಿಡದಂಗೆ. ಬಿಸಿಲಿರ್ಲಿ, ಮಳೆ ಇರಲಿ, ಏನೋ ನೆಕ್ಕದಲ್ಲಿ ಕೆಲಸ ಮಾಡ್ಬೇಕು. ಅವಾಗ ನಿಮ್ಗೆ ಯಶಸ್ಸು ಸಾಧ್ಯ ಆಗೈತೆ. ಈ ಒಂದು ವ್ಯಾಪಾರದಲ್ಲಿ ನಿಮ್ಗೆ ಯಶಸ್ಸು ಸಿಕ್ಕಿದ್ಯಾ? ಸಿಕ್ಕಿದೆ ಸರ್. ಸಿಕ್ಕಿದೆ. ಈಗ ನಮ್ಮ ವರಮಾನಕ್ಕೆ ಅನುಕೂಲ ಆಗಿದೆ. ಸುಮಾರು 7 ಜನಕ್ಕೆ ಕೆಲಸಕ್ಕೆ ಕೊಟ್ಟಿದ್ದೀರಾ. ಸ್ವಂತ ಮನೆ ಕೂಡ ಮಾಡಿದೀರಾ. ಹತ್ರ ಅಂತ ಬಾಡಿಗೆ ಮನೆ ಕೂಡ ಮಾಡಿದೀರಾ. ಹೆಂಡತಿ ಮಕ್ಕಳೆಲ್ಲ ಆರಾಮಾಗಿ ಚೆನ್ನಾಗಿದ್ದಾರೆ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ತಾವು ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನವರು ನಾವು ಬಂದು ಇಲ್ಲೆಲ್ಲಾ ತಿಂಡಿನೂ ನಮ್ಗೆ ಪರ್ಚೇಸ್ ಎಲ್ಲ ಇದ್ ಮಾಡಿ ಎಲ್ಲ ಯೂಟ್ಯೂಬ್ ಅಲ್ಲಿ ಇದ್ ಮಾಡ್ತಾರೆ. ಇದಕ್ ಬಂದಿದ್ದಕ್ಕೆ ಒಂದು ಒಳ್ಳೆ ಧನ್ಯವಾದಗಳು. ಎಲ್ಲರಿಗೂ ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವ್ಯಾಪಾರ ಎಲ್ಲ ಬಂದು ವ್ಯಾಪಾರ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಳ್ಳೆ ಕ್ವಾಲಿಟಿ ಐಟಮ್ ಕೊಡ್ತೀವಿ ಇಲ್ಲಿ. ದಯವಿಟ್ಟು ಎಲ್ಲ ಸಹಕರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ, ಮಂಜುನಾಥ್ ಮಂಡಿ ಮೌಲದಲ್ಲಿ ಮತ್ತು ಮರಾಠರ ಮಂದ್ರ ಪಕ್ಕದಲ್ಲಿ ಸುಮಾರು 35 ತರ ಎಣ್ಣೆ ಐಟಮ್ಗಳನ್ನ ಮಾಡ್ತಾರೆ. ಎಣ್ಣೆಯಿಂದ ಕರೆದಿರ್ತಕ್ಕಂಥ ಐಟಮ್ಗಳನ್ನ ಮಾಡ್ತಾರೆ. ತುಂಬಾ ಟೇಸ್ಟ್ ಆಗಿ ಮಾತಾಡ್ತಾರೆ. ಬೆಳಿಗ್ಗೆ 10 ಗಂಟೆ, ಸಂಜೆ ರಾತ್ರಿ 10 ಗಂಟೆವರೆಗೂ ಕೂಡ ಇಲ್ಲಿ ವ್ಯಾಪಾರ ಮಾಡ್ತಾರೆ. ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಟೇಸ್ಟಿಯಾಗಿರ್ತಕ್ಕಂಥ ಐಟಮ್ಗಳು ಕೂಡ ಮಾಡ್ತಾರೆ. ಹೆಚ್ಚಿನ ಜನ ಬಂದು ಇಲ್ಲಿ ತಗೋತಾರೆ. ಅದರಿಂದ ಮೈಸೂರು ಅಂತ ಏನಂತ ಯಾರಿಗೆ ಗೊತ್ತಿಲ್ಲ ಅವರು ದಯಮಾಡಿ ಮಂಡಿ ಮೌಲದಲ್ಲಿ ಇರ್ತಕ್ಕಂಥ ಮರಾಠಿರ ಮಂದ್ರ ಪಕ್ಕ ಇರ್ತಕ್ಕಂಥ ಮಂಜುನಾಥ್ ಅವರ ಒಳ್ಳೆಯ ಸ್ಟಾಲ್ಗೆ ಭೇಟಿ ಕೊಡಿ. ಒಮ್ಮೆ ಭೇಟಿ ಕೊಟ್ಟು ನೋಡಿ. ಅವರ ರುಚಿ ನೋಡಿದ್ರೆ ಎಂದೆಂದೂ ಕೂಡ ನೀವು ವಾಪಸ್ ಬೆಳೆದಿಲ್ಲ ಅಂತ ಬಿಟ್ಟಿರ್ತೇನೆ. ಆದಿತ್ಯ ಲೋಕೆ ಯೂಟ್ಯೂಬ್ ಚಾನಲ್ ಪರವಾಗಿ ಮಂಜುನಾಥ್ ಅವರಿಗೆ ಮತ್ತು ವೀಕ್ಷಕರಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ನೋಡಿ ವೀಕ್ಷಕರೇ, ಸಂಜೆ 7 ಗಂಟೆಗೆ ಇಲ್ಲಿ ಬಂದಿದ್ದೀನಿ. ಮಂಜುನಾಥ ಅವರ ಸ್ಟಾಲ್ ಮುಂದೆ ಬಂದಿದ್ದೀನಿ. ಇಲ್ಲೂ ಕೂಡ ಗಿರಾಕಿಗಳು ಕಿಕ್ಕಿರಿದು ನೆರೆದಿದ್ದಾರೆ. ಒಂದು ಸೆಕೆಂಡ್ ಕೂಡ ಬಿಡುವಿಲ್ಲ ಕೆಲಸಗಾರರಿಗೆ. ಎಲ್ಲರೂ ಕೂಡ ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಏನು ಇಷ್ಟ ಇದೆಯೋ ಆ ಐಟಮ್ಗಳನ್ನ ಬಂದು ತೊಗೊಂಡು ಹೋಗ್ತಾರೆ. ನೋಡಿ, ಎಲ್ಲ ಜನಾಂಗೀಯರು ಕೂಡ ಬಂದು ತೊಗೊಂಡು ಹೋಗ್ತಾರೆ. ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ. ಇಲ್ಲಿ ಎಲ್ಲರೂ ಸಮಸ್ಯೆಯಿಂದ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ಮತ್ತು ಜೀವನ ಮಾಡ್ತಾರೆ. ನೋಡಿ ಎಷ್ಟು ಜನ ನಿಂತಿದ್ದಾರೆ ಇಲ್ಲಿ ಅಂಗಡಿನಲ್ಲಿ. ಭರ್ಜರಿಯಾಗಿ ವ್ಯಾಪಾರ ಆಗುತ್ತೆ ಇಲ್ಲಿ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಐಟಮ್ಗಳನ್ನ ಕೇಳಿ ಪಡೆದು ತಗೊಂಡು 2 ಸೇಲ್ಸ್ ಮ್ಯಾನ್ಗಳಿದ್ದಾರೆ ಇಲ್ಲಿ. ನೋಡಿ, ಇಲ್ಲಿ ಮತ್ತೆ ಇಲ್ಲಿ ವಡೆ ಆಗ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ
ನೋಡಿ ವಡೆ ಪಕ್ಕೋಡ ಆಗಿದೆ, ಉದ್ದಿನೋಡಾಗಿದೆ, ಎಲ್ಲವೂ ಕೂಡ ಗ್ರಾಹಕರು ಏನು ಕೇಳಿದ್ರೆ ಅದನ್ನ ತಕ್ಷಣ ಅಲ್ಲಿ ಪೇಪರ್ ಕಟ್ಟಿ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿ ಕೊಡ್ತಾರೆ. ನೋಡಿ ಬಿಡಿ ಹಿಡಿದು ವ್ಯಾಪಾರ ಆಗ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ ಒಂದು ಸೆಕೆಂಡ್ ಬಿಡು ಇಲ್ಲ, ಅಷ್ಟು ಫಾಸ್ಟಾಗಿ ವ್ಯಾಪಾರ ಆಗ್ತಾ ಇದೆ. ಅಂದರೆ ಎಷ್ಟು ಚೆನ್ನಾಗಿ ರುಚಿಕಟ್ಟಾಗಿ ಅವರು ಈ ತಿನಿಸುಗಳನ್ನು ಮಾಡ್ತಾರೆ ಅನ್ನೋದನ್ನು ತಾವು ನೋಡ್ಬೋದಾಗಿದೆ. ಈಗ ಎಲ್ಲ ರೀತಿಯ ಯಾವುದೇ ಐಟಮ್ ತೆಗೆದುಕೊಂಡು ಕೂಡ ತುಂಬ ಟೇಸ್ಟಾಗಿ ಮಾಡ್ತಾರೆ, ರುಚಿಕಟ್ಟಾಗಿ ಮಾಡ್ತಾರೆ. ಒಳ್ಳೆಯ ಉದ್ದಿನ ಬೇಳೆ, ಮತ್ತು ಒಳ್ಳೆ ಕಡಲೆ ಹಿಟ್ಟು, ಮತ್ತು ಒಳ್ಳೆಯ ಸನ್ಫ್ಲವರ್ ಆಯಿಲ್ ಮತ್ತು ಎಲ್ಲವನ್ನು ಉಪಯೋಗಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಉದ್ದಿನ ವಡೆ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀರಾ. ಈಗ ನೋಡಿ ಬಾಂಡ್ಲಿ ಇದು ಹರಿಯಾಣದಲ್ಲಿ ಉದ್ದಿನ ವಡೆ ಭಾಳ ಕಮ್ಮಿ ಆಗಿದೆ. ಉದ್ದಿನ ವಡೆ ಬೇಕು ಅಂತ ಗಿರಾಕಿಗಳು ಬರ್ತಾರೆ. ಈಗ ಅವ್ರಿಗೋಸ್ಕರವಾಗಿ ಇನ್ನೊಂದು ಭಾಷೆಯಲ್ಲಿ ಉದ್ದಿನ ವಡೆ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇರ್ಬೋದು. ಯಾವ ಐಟಮ್ ಖಾಲಿ ಆಗ್ಬಿಡುತ್ತೋ ಆ ಐಟಮ್ನ ತಕ್ಷಣವೇ ಬಂದು ಇಲ್ಲಿ ಮಾಡ್ತಾರೆ. ಒಳಗಡೆ ಒಬ್ರು ಇರ್ತಾರೆ ಯಾರು, ಅವರು ಉದ್ದಿನ ಬೇಳೆಗೆ ಏನು ಬೇಕು ನೆನೆಸಿದ ಉದ್ದಿನ ಬೇಳೆನ ಆಡಿಸಿ ಅದಕ್ಕೆ ಏನು ಬೇಕು ಸಾಂಬಾರ ಐಟಮ್ಗಳನ್ನು ಹಾಕಿ ಮಾಡ್ತಾ ನೋಡಿ. ಒಬ್ಬೊಬ್ಬರು ದೊಡ್ಡ ಕವರ್ದಲ್ಲಿ ದೊಡ್ಡ ಪ್ಯಾಕೆಟ್ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ಅಂದರೆ ಜನಕ್ಕೆ ಗ್ರಾಹಕರಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಅಂಗಡಿ ಅಂತ ಗೊತ್ತಾಗುತ್ತೆ. ತುಂಬ ರುಚಿಕಟ್ಟಾಗಿರ್ತಕ್ಕಂಥ ತಿನಿಸುಗಳನ್ನು ಮಾಡ್ತಾರೆ. ನೋಡಿ ಇಲ್ಲಿ ಮಂಜುನಾಥ್ ಅವರು ಅವರೇ ಯಜಮಾನರು, ಅವರೇ ಇಲ್ಲಿ ಪಕೋಡವನ್ನು ಮಾಡ್ತಾ ಇದ್ದಾರೆ. ನೋಡಿ ಮಂಜುನಾಥ್ ಅವರು ಸ್ವತಃ ಅವರು ಕೂಡ ದುಡಿತಾ ಇದ್ದಾರೆ ಇಲ್ಲಿ. ಓನರ್ ಅಂದ್ಬಿಟ್ಟು ಅವ್ರು ಏನು ಮೀಸಿನ ಕೈ ಹಾಕೊಂಡು ಸೋಫಾ ಮೇಲೆ ಕುಂತಿಲ್ಲ. ಅವರು ಕೂಡ ಆಳಾಗಬಲ್ಲವನು ಅರಸಾಗಬಲ್ಲ ಅಂತ ಗಾದೆ ಇದೆ. ಅವರು ಕೂಡ ಆಳಾಗಿ ದುಡಿತಾ ಇದ್ದಾರೆ. ನೋಡಿ ಪಕೋಡವನ್ನು ಮಾಡ್ತಾ ಇರತಕ್ಕಂಥದ್ದು. ಸುಮಾರು 7 ಗಂಟೆ ಆಗಿದೆ. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ಬೇಕಾಗಿರತಕ್ಕಂಥ ಐಟಮ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ನಾವು ಜನತೆಗೆ ಯಾವ ರೀತಿ ನೋಡ್ಕೋತೀವಿ ಅನ್ನೋದ್ರ ಮೇಲೆ ವ್ಯಾಪಾರ ಆಗುತ್ತೆ. ಒಳ್ಳೆಯ ಐಟಮ್ಗಳನ್ನ, ಟೇಸ್ಟ್ ಆಗಿರೋ ಐಟಮ್ಗಳನ್ನ ಕೊಡಬೇಕು, ನಂಬಿಕೆಯಿಂದ ಇರಬೇಕು, ಮೋಸ ಮಾಡಬಾರ್ದು. ಒಳ್ಳೆ ಐಟಮ್ ಕೊಡುತ್ತೆ ಗ್ರಾಹಕರು ಬಂದು ಖಂಡಿತವಾಗಿ ವ್ಯಾಪಾರ ಮಾಡ್ತಾರೆ. ಇದೇ ರೀತಿಯಲ್ಲಿ ಇವರು ಹಂತವಾಗಿ ಮೇಲೇರಿ ಇವತ್ತು ಈ ಒಂದು ಪೊಸಿಷನ್ಗೆ ಬಂದಿದ್ದಾರೆ. ಮತ್ತು ಸುಮಾರು 7 ಜನ ಕೆಲಸಗಾರನ ಇಟ್ಕೊಂಡಿದ್ದಾರೆ. 7 ಜನ ಕೆಲಸಗಾರ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ ಇಲ್ಲಿ ಪಕೋಡ ಕರಿತಾ ಇದ್ದಾರೆ, ಈ ಕಡೆ ಇಲ್ಲಿ ಉದ್ದಿನ ವಡೆ ಕರಿತಾ ಇದ್ದಾರೆ. ಯಾವ ಐಟಮ್ ಮುಗಿಯುತ್ತೋ ತಕ್ಷಣವಾಗಿ ಬಂದು ಆ ಐಟಮ್ಗಳನ್ನ ಅವ್ರು ಮತ್ತೆ ಮಾಡೋಕ್ಕೆ ರೆಡಿ ಆಗ್ತಾರೆ. ಹೊರಗಡೆ ಕೆಲಸಗಾರರು ಇರ್ತಾರೆ, ಅವ್ರು ಬಂದು ಯಾವ್ಯಾವ ಐಟಮ್ ಮುಗ್ದೋಗ್ಬಿಡುತ್ತೆ ಆ ಐಟಮ್ಗೆ ಏನು ಬೇಕು ಅದನ್ನು ರೆಡಿ ಮಾಡಿ ಇಲ್ಲಿ ಅದನ್ನು ಸಿದ್ಧ ಮಾಡೋದಕ್ಕೆ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಈಗ ಮಂಜುನಾಥ್ ಅವರು ಕೂಡ ಸ್ವತಃ ಶ್ರಮಜೀವಿಗಳು. ಅವರು ಕೂಡ ಇಲ್ಲಿ ಆಳಾಗಬಲ್ಲವನು ಅರಸಾಗಬಲ್ಲ, ಕಾಯಕವೇ ಕೈಲಾಸ ಅನ್ನುವಂತಹ ಮಾತಿನಲ್ಲಿ ನಂಬಿಟ್ಕೊಂಡಿದ್ದಾರೆ. ನಂಬಿಕೆ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಸವಣ್ಣನವರ ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಒಂದು ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅವರವರ ದುಡಿಮೆಯನ್ನು ದುಡಿತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಕಷ್ಟಪಟ್ಟು ದುಡಿದರೆ ಇಷ್ಟಪಟ್ಟು ವ್ಯಾಪಾರ ಆಗತ್ತೆ ಅಂತ ಗಾದೆ ಇದೆ. ಕಷ್ಟಪಟ್ಟು ದುಡಿದರೆ ಇಷ್ಟಪಟ್ಟಷ್ಟು ವ್ಯಾಪಾರ ಆಗುತ್ತೆ. ನೋಡಿ ಎಲ್ಲವೂ ನೋಡಿ ಉದ್ದಿನ ವಡೆ ಮಾಡಿ ಹರಿವಾಣದಲ್ಲಿ ಹಾಕಿದ್ರು, ಅವ್ರ ಕೆಲಸ ಮುಗಿತು. ಈಗ ಇವರು ಪಕೋಡ ಕರಿತಾ ಇದ್ದಾರೆ. ಪಕೋಡ ಕರೆದಾದ್ಮೇಲೆ ಹರಿವಾಣದಲ್ಲಿ ಹಾಕ್ತಾರೆ. ಇದೇ ರೀತಿ ನೋಡಿ ಮಾಲೀಕರಾಗಿದ್ದಂಥ ಮಂಜುನಾಥ್ ಅವರು ನೋಡ್ತಾ ಇದ್ದಾರೆ. ಅವ್ರಿಗೆ ಕ್ಯಾಮ್ರಾ ಕಡೆ ನೋಡಿ ಸರ್ ಅಂತ ಹೇಳ್ತಾ ಇದ್ದೀನಿ. ಅವರು ಕೆಲಸ ಮಾಡ್ತಾ ಇದ್ದಾರೆ, ಪಕೋಡ ಕರಿತಾ ಇದ್ದಾರೆ, ಕ್ಯಾಮ್ರಾ ಕಡೆ ನೋಡ್ತಾ ಇದ್ದಾರೆ. ನೋಡಿ ಅವರ ಕೆಲಸದಲ್ಲಿ ಎಷ್ಟು ಶ್ರದ್ಧೆ ಇದೆ ನೋಡಿ. ಹಿಂಗಿರ್ಬೇಕು ಶ್ರದ್ಧೆ ಮನುಷ್ಯನಿಗೆ. ಯಾವುದೇ ವೃತ್ತಿ ಆಗಿರಲಿ, ಕಸ ಗುಡಿಸೋಕ್ಕೆ ಕೆಲಸ ಆಗಲಿ, ಮುಸತ್ತಿಕ ಕೆಲಸ ಆಗಲಿ, ರಾಜನ ಕೆಲಸ ಆಗಲಿ, ಶ್ರಮಿಕರ ಕೆಲಸ ಆಗಲಿ, ಯಾವುದೇ ಕೆಲಸ ಆದರೂ ಕೂಡ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಅವರು ಯಶಸ್ವಿ ಆಗ್ತಾರೆ ಅನ್ನೋದಲ್ಲಿ ಇದೇ ಉದಾಹರಣೆ ಆಗಿದೆ. ಇವರು ಮಂಜುನಾಥ್ ಅವರು ಮಾಲೀಕರು. ಅವರು ಸುಮಾರು 7 ಜನಕ್ಕೆ
ಕೆಲಸ ಕೊಟ್ಟಿದ್ದಾರೆ, ಸೇಲ್ಸ್ ಮೆನ್ ಇಟ್ಟಿದ್ದಾರೆ ಮತ್ತು ಬೇರೆ ಬೇರೆ ರೀತಿಯ ಐಟಮ್ಗಳು ಮಾಡತಕ್ಕಂಥ ಇದ್ದಾರೆ. ಒಂದು ಫ್ಯಾಕ್ಟರಿನಲ್ಲಿ ಏನೇನ ಕೆಲಸ ಕಾರ್ಯಗಳಾಗುತ್ತೆ ಅದೇ ರೀತಿಯಲ್ಲಿ ಯಾಂತ್ರಿಕವಾಗಿ ಕೆಲಸ ಕಾರ್ಯಗಳು ಅವರು ಬಂದು ಅವ್ರ ಕೆಲಸ ಕಾರ್ಯಗಳು ಮಾಡಿ ಓಡ್ತಾರೆ. ಉದ್ದಿನ ವಡೆ ಮಾಡಿ ಅವ್ರಿಗೆ ಮುಗಿಸ್ಬಿಟ್ಟು ಕೆಲಸ ಮುಗಿಸ್ಬೋದ್ರೆ ಅವರು. ಈ ಮತ್ತೆ ಉದ್ದಿನ ವಡೆ ಬೇಕು ಅಂದರೆ ಮತ್ತು ಮಸಾಲೆ ವಡೆ ಬೇಕು ಅಂದರೆ ಮಸಾಲೆ ವಡೆ ಮಾಡೋ ಬರ್ತಾರೆ, ಅವ್ರು ಮಾಡ್ತಾರೆ. ಈ ಕಡೆ ಕರಿದ ಐಟಮ್ಗಳು ಮಾಡ್ತಾ ಇದ್ದಾರೆ. ಆ ಕಡೆಯಲ್ಲಿ ಚಕ್ಲಿ, ಕೋಡುಬಳೆ, ಒಬ್ಬಟ್ಟು, ಲಿಪ್ಪಟ್ಟು, ಪಜ್ಜಪ್ಪ, ತರತಾವರಿ ಒಬ್ಬಟ್ಟುಗಳನ್ನ ಆ ಕಡೆ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ರೀತಿಯ ಒಂದು ಕೈನು ಕಾರ್ಖಾನೆ ರೀತಿಯ ನೋಡಿ. ಈಗ ಬಜ್ಜಿ ಎಲ್ಲ ಖಾಲಿ ಆಗಿತ್ತು ಅಂತ ಕಾಣುತ್ತೆ. ಬಜ್ಜಿ ಮಾಡೋದಕ್ಕೆ ತಯಾರಿ ಮಾಡ್ತಿದ್ರೆ ಆಲೂಗೆಡ್ಡೆ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ ಮಾಡೋದಕ್ಕೆ ಅವರಲ್ಲಿ ತಯಾರು ಮಾಡ್ತಾರೆ ನೋಡಿ. ಆಗಲೇ ನಾವು ಎದ್ದಂಗೆ ಇಲ್ಲಿ ಉದ್ದಿನ ವಡೆ ಮಾಡ್ತಾ ಇದ್ರು. ಉದ್ದಿನ ವಡೆ ಮಾಡಿಬಿಟ್ಟು ಅವರು ಹೊಟ್ಟೋದ್ರು. ಈಗ ಇಲ್ಲಿ ಇವರು ಬಜ್ಜಿ ಮಾಡಕ್ಕೆ ಬಂದಿದ್ದಾರೆ. ಅದೇ ಸೀಟಲ್ಲಿ ಬಂದು ಬಜ್ಜಿ ಮಾಡೋದಕ್ಕೆ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಾ ತಾವು ಯಾವ ರೀತಿ ಇಲ್ಲಿ ಯಾಂತ್ರಿಕವಾಗಿ ಬಹಳ ವೇಗವಾಗಿ ಕೆಲಸ ಕಾರ್ಯಗಳಾಗತ್ತೆ. ಅದೇ ರೀತಿ ಎಲ್ಲ ಕೂಡ ಮಾರಾಟ ಆಗ್ತಾ ಇದೆ ನೋಡ್ತಾ ಇದ್ದಾರೆ. ಈಗ ಕೆಲಸ ಆಗಬೇಕು, ಎಲ್ಲರೂ ಕೂಡ ಕಾಯಕವೇ ಕೈಲಾಸ, ಕೈ ಕೆಸರಾದ ಬಾಯಿ ಮೊಸರು ಎನ್ನುವಂಥ ಸೂಕ್ತಿ ಪ್ರಕಾರ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ವ್ಯಾಪಾರ ಕೂಡ ಆಗ್ತಾ ಇದೆ. ದೊಡ್ಡವರು, ಚಿಕ್ಕವರು, ಹೆಂಗಸರು, ಮಕ್ಕಳು, ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡ ಇಲ್ಲಿ ಬಂದು ವ್ಯಾಪಾರವನ್ನು ಮಾಡ್ತಾರೆ. ಕನಿಷ್ಠ 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಅಷ್ಟು ವ್ಯಾಪಾರವನ್ನು ಮಾಡ್ತಾರೆ ಒಬ್ಬೊಬ್ಬರು ಬಂದು. ಅಷ್ಟು ಚೆನ್ನಾಗಿ ಇಲ್ಲಿ ಐಟಮ್ಗಳು ಚೆನ್ನಾಗಿರುತ್ತೆ. ಇಂಥ ಐಟಮ್ಗಳನ್ನು ಮಾಡ್ತಾ ಇರ್ತಕ್ಕಂಥ ಮಂಜುನಾಥ್ ಅವರೇ ತುಂಬ ಯಶಸ್ವಿ ಉದ್ಯಮಿಗಳಾಗಿದ್ದಾರೆ. ಗ್ರಾಹಕರಿಗೆ ಏನು ಬೇಕು ಅದನ್ನು ಅವ್ರು ಕೊಡ್ತಾ ಇರ್ತಕ್ಕಂಥದ್ದು, ಎಷ್ಟೆಷ್ಟು ಬೇಕು, ಯಾವ ಪ್ರಮಾಣದಲ್ಲಿ ಬೇಕು ಅಂತ ಕೊಡ್ತಾ ಇರ್ತಕ್ಕಂಥದ್ದು ನೋಡ್ತಿದ್ರ. ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಈ ಮಂಜುನಾಥ್ ಅವರ ವಡೆ ಸ್ಟಾಲ್ಗೆ ಬಂದು ಭೇಟಿ ಕೊಟ್ಟು ಅವ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಐಟಮ್ಗಳನ್ನು ಮತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಉದ್ದಿಮೆಯನ್ನು ಡೀಟೇಲ್ ಆಗಿ ಅವರು ಕೂಡ ವಿವರಣೆ ಮಾಡಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.